A very good evening. Good evening, good evening. Yeah, thank you. Yeah. Ellargu namaskara, good evening. Welcome to Unacademy, India's largest learning platform. I am Smitha. I will be training English for you when it comes to SSC and banking exams. SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ಇಂಗ್ಲೀಷಲ್ಲಿ ಏನೇನು ಇದೆ ಎಲ್ಲ ನಾವಿಲ್ಲಿ ಕವರ್ ಮಾಡ್ತೀವಿ. ಸಿಲೆಬಸ್ ವೈಸ್ ನಾವು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಅನ್ಅಕಾಡೆಮಿಯಿಂದ ಸಿಗುತ್ತೆ. ಗುಡ್ ಈವ್ನಿಂಗ್. ಎಲ್ಲರ ದಿನವೂ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ಲರ್ನಿಂಗ್. ಇವತ್ತು ಏನು ಓದ್ತೀವಿ ಅಂತ ನೋಡೋಣ. ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ಬಗ್ಗೆ ನಾವು ಕಲಿತೀವಿ ಇವತ್ತು. ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ತುಂಬ ಈಸಿ ಆ ಟಾಪಿಕ್, ಓಕೆನಾ? ಇದನ್ನು ನೀವು ಒಂಚೂರು ಕಾನ್ಸಂಟ್ರೇಟ್ ಮಾಡಿದ್ರೆ ಯು ವಿಲ್ ಲರ್ನ್ ಇಟ್. ವೆನ್ ಇಟ್ ಕಮ್ಸ್ ಟು SSC ಇಲ್ಲ ಬ್ಯಾಂಕಿಂಗ್ ಇಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಬಂದಾಗ ಎರರ್ ಸ್ಪಾಟಿಂಗ್ ಅಂತ ಬರುತ್ತೆ ಅಲ್ಲ, ಎರರ್ ಸ್ಪಾಟಿಂಗಲ್ಲಿ ಪ್ರಿಪೋಸಿಷನಲ್ ಎರರ್ ಅಂತಲೂ ಕೂಡ ಇರುತ್ತೆ. ಸೊ ಯು ಶುಡ್ ನೋ ಯುವರ್ ಪ್ರಿಪೋಸಿಷನ್ಸ್ ಪ್ರಾಪರ್ಲಿ. ಗುಡ್ ಈವ್ನಿಂಗ್. ತುಂಬ ಖುಷಿ ಚಾಟ್ ಬಾಕ್ಸ್ ನೋಡಿದ್ರೆ. ಓಕೆ, ಲೆಟ್ ಅಸ್ ಗೆಟ್ ಬ್ಯಾಕ್ ಟು ದ ಥಿಂಗ್. ಐಡ್ ಲೈಕ್ ಟು ಟೆಲ್ ಒನ್ ಥಿಂಗ್. ಇವತ್ತು ನಾವು ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ಮಾಡ್ತೀವಿ, ನಾಳೆ ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಮಾಡ್ತೀವಿ, ಓಕೆನಾ? ನಾವು ಇವತ್ತು ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ ಮಾಡಿ ನಾಳೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಮುಗಿದ್ರೆ ನಿಮ್ಮದು ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗುತ್ತೆ. ಆರ್ಟಿಕಲ್ಸ್ ಒಂದಿದೆ, ಯಾ. ಸೊ ದ್ಯಾಟ್ ವಿಲ್ ಬಿ ಡನ್ ನೆಕ್ಸ್ಟ್ ವೀಕ್. ಟುಮಾರೋ ಇಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ವೆಡ್ನೆಸ್ಡೇ ನಾವು ಆರ್ಟಿಕಲ್ಸ್ ಮಾಡ್ತೀವಿ. So let us complete this basic parts of speech, then we can go on solving the important questions for exams. Let us begin today's session. ಇವತ್ತು ಏನೆಲ್ಲ ಕಲಿತೀವಿ? ಇವತ್ತು ನಾವು ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್ನ ನೋಡ್ತೀವಿ. ಆ್ಯಂಡ್ ಇವತ್ತು ಅದರ ಫಂಕ್ಷನ್ಸ್ ಆ್ಯಂಡ್ ಟೈಪ್ಸ್ ಆ್ಯಂಡ್ ಪ್ರಾಕ್ಟೀಸ್ ಕ್ವಶನ್ಸ್ ಅಂದರೆ ಎಕ್ಸಾಂಪಲ್ಸ್ ನೋಡ್ತೀವಿ. ಸೊ ಯಾ, ಗುಡ್ ಈವ್ನಿಂಗ್. ಯಾರ್ಯಾರು ಲೇಟಾಗಿ ಜಾಯ್ನ್ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನಮಸ್ಕಾರ ಆ್ಯಂಡ್ ಅ ವೆರಿ ವಾರ್ಮ್ ವೆಲ್ಕಮ್ ಟು ಅನ್ಅಕಾಡೆಮಿ, ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಪ್ರಿಪೋಸಿಷನ್ ಅಂದರೆ ಏನು ಅಂತ ನೋಡೋಣ. ಅ ಪ್ರಿಪೋಸಿಷನ್ ಇಸ್ ಅ ವರ್ಡ್ A preposition is a word or group of words used before a noun, pronoun or noun phrase to show direction, time, place, location, spatial relationships, or to introduce an object. Some examples of prepositions are words like in, at, on, off, and to. So someone is asking, is this grammar used for SSC GD? How do idu use agutte? So let me come back to this. Preposition andre enu? So basically preposition andre naniga, let me talk about this pen. ಪೆನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನೀಗ ಈ ಪೆನ್ನ ಟೇಬಲ್ ಮೇಲೆ ಇಡ್ತೀನಿ. ಟೇಬಲ್ ಮೇಲೆ ಇಟ್ಟಾಗ ನಾವು ಪೊಸಿಷನ್ ಅಂದರೆ ಲೊಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ನಾವು ಕ್ಲಾಕ್ ಬಗ್ಗೆ, ಗಡಿಯಾರದ ಬಗ್ಗೆ ಮಾತಾಡ್ತೀವಿ. ಗಡಿಯಾರದ ಬಗ್ಗೆ ಮಾತಾಡಿದಾಗ ಗಡಿಯಾರ ಎಲ್ಲಿರುತ್ತೆ, ಕ್ಲಾಕ್ ಎಲ್ಲಿರುತ್ತೆ ಮನೇಲಿ? ಗೋಡೆ ಮೇಲಿರುತ್ತೆ. ನಾವು ಗೋಡೆ ಮೇಲೆ ಗಡಿಯಾರ ಇದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಪ್ರಿಪೋಸಿಷನ್. ಎಲ್ಲಿ ಏನು ಇದೆ ಅಂತ ನಾವು ಪಾಯಿಂಟ್ ಔಟ್ ಮಾಡಿ ಡೈರೆಕ್ಷನ್ ಇಲ್ಲಾಂದ್ರೆ ಎಲ್ಲಿ ಯಾವ ಪ್ಲೇಸಲ್ಲಿ ಇದೆ ಅಂತ ಹೇಳ್ತೀವಲ್ಲ, ಇನ್ ವೆರಿ ಸಿಂಪಲ್ ವರ್ಡ್ಸ್ ಕನ್ನಡನಲ್ಲಿ ಹೇಳಬೇಕು ಅಂದರೆ ದಟ್ ಈಸ್ ಪ್ರಿಪೋಸಿಷನ್. ನಾವಿಲ್ಲಿ ಡೈರೆಕ್ಷನ್ ತೋರಿಸ್ತೀವಿ, ಟೈಮ್ ತೋರಿಸ್ತೀವಿ, ಪ್ಲೇಸ್ ತೋರಿಸ್ತೀವಿ, ಲೊಕೇಶನ್ ತೋರಿಸ್ತೀವಿ, ಸ್ಪೇಷಲ್ ರಿಲೇಷನ್ಶಿಪ್ ತೋರಿಸ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ನಾವು ಡೈರೆಕ್ಷನ್, ಟೈಮ್, ಪ್ಲೇಸ್, ಲೊಕೇಶನ್, ಸ್ಪೇಷಲ್ ರಿಲೇಷನ್ಶಿಪ್ ಅಂದಾಗ ನಾವು ಡೈರೆಕ್ಟಾಗಿ ವಿ ಆರ್ ನಾಟ್ ಪಾಯಿಂಟಿಂಗ್ ಔಟ್ ಇಟ್, ವಿ ಆರ್ ಯೂಸಿಂಗ್ ಸರ್ಟನ್ ವರ್ಡ್ಸ್. ಇನ್, ಆಟ್, ಆನ್, ಆಫ್, ಟು, ಇದು ನಮಗೆ ಪ್ರಿಪೋಸಿಷನ್ಸ್. ಓಕೆ, ಸೊ ಇದನ್ನು ಯೂಸ್ ಮಾಡಿ ನಾವು ಡೈರೆಕ್ಷನ್ ಇಲ್ಲ ಟೈಮ್ ಇಲ್ಲ ಪ್ಲೇಸ್, ಲೊಕೇಶನ್ ಇಲ್ಲ ಸ್ಪೇಷಲ್ ರಿಲೇಷನ್ಶಿಪ್ ತೋರಿಸ್ತೀವಿ. Prepositions in English are highly idiomatic. Although there are some rules for usage, much preposition usage is dictated by fixed expressions. In these cases, it is best to memorize a phrase instead of the individual preposition. ಇಲ್ಲಿ ಏನು ಹೇಳ್ತಿದ್ದಾರೆ ಇವರು ಅಂದರೆ, ನೀವು ಪ್ರಿಪೋಸಿಷನ್ನ
ಇಂಡಿವಿಜುವಲ್ ಆಗಿ ಇನ್, ಆಟ್, ಆನ್, ಇನ್ ಅಂತ ನೋಡೋದು ಬದಲು ಫಸ್ಟ್ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದಾರ ಸೆಂಟೆನ್ಸ್ ಇದ್ದರೆ ಯಾವ ಥರ ಸೆಂಟೆನ್ಸು, ಅದರಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಟೈಮ್ ಬಗ್ಗೆ ಮಾತಾಡ್ತಿದ್ದಾರೆ, ಡೈರೆಕ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ, ಲೊಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ, ಪ್ಲೇಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಗಲೇ ನೀವು ಎಲ್ಲಿ ಪ್ರಿಪೋಸಿಷನ್ ಯೂಸ್ ಮಾಡ್ಬೋದು ಅಂತ ಗೊತ್ತಾಗೋದು. ನಮಗೆ ಇಲ್ಲಿ ವರ್ಡ್ಸ್ ಇದೆ ಇನ್, ಆಟ್, ಆನ್, ಆಫ್, ಟು ಅಂತ. ನಾವು ನಾರ್ಮಲ್ ಆಗಿ ಇಂಗ್ಲೀಷ್ ಬಳಸುವಾಗ ವೆನ್ ವಿ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ನಾವು ಎಲ್ಲೆಲ್ಲಿ ತಪ್ಪು ಮಾತಾಡ್ತೀವಿ ಹೇಳಿ, ತಪ್ಪು ಬಳಕೆ ಮಾಡ್ತೀವಿ ಪದಗಳನ್ನ ಅಂದರೆ ದಟ್ ಈಸ್ ವಾಟ್, ವೈ, ವೆನ್, ವೇರ್ ಅಂತ ಎಲ್ಲ ಬಳಸುವಾಗ ಒಂದು ಕಡೆ ತಪ್ಪು ಹೋಗುತ್ತೆ, ಇನ್ನೊಂದು ಕಡೆ ಪ್ರಿಪೋಸಿಷನಲ್ ಎರರ್ ಮಾಡ್ತೀವಿ ಜನರಲ್ ಆಗಿ. ಸೊ ವೆನ್ ಯು ಆರ್ ಟ್ರೈಂಗ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ದಿಸ್ ಇಸ್ ಒನ್ ಕಾಮನ್ ಮಿಸ್ಟೇಕ್ ವೇರ್ ಆಲ್ ದ ಹ್ಯೂಮನ್ಸ್ ಗೋ ಥ್ರೂ. ನಾವಿವತ್ತು ಅದರದ್ದು ಇಂಡಿವಿಜುವಲ್ ರೂಲ್ಸ್ ನೋಡೋಣ ಆ್ಯಂಡ್ ಹೇಗೆ ಯೂಸ್ ಮಾಡೋದು ನೋಡೋಣ ಆ್ಯಂಡ್ ವಿ ವಿಲ್ ಗೆಟ್ ಟು ನೋ ಹೌ ಟು ಯೂಸ್ ಪ್ರಿಪೋಸಿಷನ್ಸ್. ಈ ಕ್ಲಾಸ್ ಆದಮೇಲೆ ನೀವು ಹೇಳ್ಬೇಕು ಪ್ರಿಪೋಸಿಷನ್ಸ್ ಎಷ್ಟು ಸುಲಭ ಆ್ಯಂಡ್ ಎಷ್ಟು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್. ಈಗ ನಾನು ಮುಂಚೆ ಬಿಫೋರ್ ಗೋಯಿಂಗ್ ಟು ದಿಸ್ ಐಡ್ ಲೈಕ್ ಟು ಸೇ ಸಮಥಿಂಗ್. ಪ್ರಿಪೋಸಿಷನ್ಸ್ ಯೂಸ್ ಹೇಗೆ ಅಂತ ನಾನು ನಿಮಗೆ ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ. After that you will get to know how to use it. So just give me a minute. ನೋಡಿ ಇಲ್ಲಿ ವರ್ಕ್ ಶೀಟ್ ಅಂತ ತಗೊಳ್ತೀನಿ. ಲೆಟ್ ಮೀ ಪುಟ್ at ಮತ್ತೆ on ಮತ್ತೆ in. ಆಟ್ನ ಎಲ್ಲಿ ಯೂಸ್ ಮಾಡಬೇಕು, ಆನ್ನ ಎಲ್ಲಿ ಯೂಸ್ ಮಾಡಬೇಕು, ಇನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ನೋಡೋಣ. ಆಟ್ ಅಂತ ಬಂದಾಗ ನೀವು ಸ್ಪೆಸಿಫಿಕ್ ಟೈಮ್ ಮಾತಾಡುವಾಗ, ಸ್ಪೆಸಿಫಿಕ್ ಟೈಮ್ ಮತ್ತು ಯಾವುದಾದ್ರು ಹಾಲಿಡೇ ಬಗ್ಗೆ ಮಾತಾಡುವಾಗ ನೀವು ಆಟ್ನ ಯೂಸ್ ಮಾಡ್ಬೋದು. ಆನನ್ನು ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಡೇಟ್ಸ್ ಆ್ಯಂಡ್ ಡೇಸ್. ಡೇಟ್ಸ್ ಆ್ಯಂಡ್ ಡೇಸ್ ಅಂತ ಬಂದಾಗ ಆನ್ನ ಯೂಸ್ ಮಾಡಬೇಕಾಗತ್ತೆ. ಇನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಮಂತ್ಸ್, ಇಯರ್ಸ್, ಸೀಸನ್, ಟೈಮ್ ಪೀರಿಯಡ್ ಮತ್ತು ಡೆಕೇಡ್ ಮತ್ತು ಸೆಂಚುರಿ. ನೋಡಿ ಆಟ್ ಅಂತ ಬಂದಾಗ ಸ್ಪೆಸಿಫಿಕ್ ಟೈಮ್ ಇಲ್ಲ ಹಾಲಿಡೇ ಬಗ್ಗೆ ಮಾತಾಡ್ಬೋದು. ಎಕ್ಸಾಂಪಲ್ ಕೊಡ್ತೀನಿ. ಆಟ್ 2 o'clock, ಆಟ್ 3 o'clock, ಆಟ್ 7 o'clock. ನಾವು ಕರೆಕ್ಟಾಗಿ ಒಂದು ಟೈಮ್ ಬಗ್ಗೆ ಮಾತಾಡುವಾಗ ಆಟ್ನ ಯೂಸ್ ಮಾಡ್ತೀವಿ. ಆನ್ ಅಂತ ಯಾವಾಗ ಬಳಸ್ತೀವಿ, ಡೇಟ್ಸ್ ಮತ್ತು ಡೇಸ್ ಇದ್ದಾಗ ನಾವು ಆನ್ ಅಂತ ಬಳಸ್ತೀವಿ. ಆನ್ 13th, ಆನ್ 14th, ಆನ್ 15th, ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ಸಂಡೇ, ಈ ಥರ ಎಲ್ಲ ನಮಗೆ ಆನ್ ಯೂಸ್ ಮಾಡ್ತೀವಿ. ಇನ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ, ವೇರ್ ವಿಲ್ ವಿ ಯೂಸ್ ಇನ್, ಮಂತ್ಸ್, ಇಯರ್, ಸೀಸನ್, ಟೈಮ್ ಪೀರಿಯಡ್, ಡಿಕೇಡ್, ಸೆಂಚುರಿ. ಇನ್ ಸ್ಪ್ರಿಂಗ್ ಸೀಸನ್, in rainy season this will happen, or in 21st century this happened, in 12th century this happened ಅಂತ ಎಲ್ಲ ಅಂದಾಗ in ಅನ್ನು ಯೂಸ್ ಮಾಡ್ತೀವಿ. ಸೊ ಬೇಸಿಕ್ 3 ಪ್ರಿಪೋಸಿಷನ್ಸ್ ಯಾವ್ದು ನಮಗೆ at, on, in ಆಗುತ್ತೆ. ನಿಮಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ಎರರ್ ಸ್ಪಾಟಿಂಗಲ್ಲಿ ಇಲ್ಲ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಲ್ಲಿ ನೋಡಿದಾಗ ಈ ಮೂರಲ್ಲೇ ಒಂದು ಮಿಸ್ಟೇಕ್ ಇರುತ್ತೆ. ಆಟ್ ಜಾಗದಲ್ಲಿ ಇನ್ ಇರುತ್ತೆ, ಇನ್ ಜಾಗದಲ್ಲಿ ಆನ್ ಇರುತ್ತೆ, ಆನ್ ಜಾಗದಲ್ಲಿ ಬೇರೆ ಏನೋ ಇರುತ್ತೆ. ಸೊ ನೋ ವೇರ್ ಟು ಯೂಸ್ ದಿಸ್. ಇದು ಸಿಂಪಲ್ ಆಗಿ ಕಲಿಯೋ ರೀತಿ. ನೆಕ್ಸ್ಟ್ ನೋಡೋಣ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಅದು 3 ಮೇನ್ ಪ್ರಿಪೋಸಿಷನ್. ಅಂದರೆ ನಮ್ಗೆ ಇನ್ನೂ ಬೇರೆ ಬೇರೆ ಥರ ಪ್ರಿಪೋಸಿಷನ್ಸ್ ಇದೆ, ಅದು ಕೂಡ ನೀವು ಕಲಿಬೇಕಾಗಿದೆ. ಸೊ ನೋಡೋಣ. So let us start. Prepositions of direction. To refer to a direction, use the prepositions to, in, into, on, onto. ನೀವು ಯಾವ್ದಾರ ಡೈರೆಕ್ಷನ್ನ ತೋರಿಸ್ಬೇಕು ಅಂದಾಗ ಇಲ್ಲ ನಿಮ್ಗೆ ಯಾವ್ದಾರ ಡೈರೆಕ್ಷನ್ನ ಹೇಳಬೇಕು ಅಂದಾಗ ಕೈಂಡ್ಲಿ ಯೂಸ್ ದೀಸ್ ಪ್ರಿಪೋಸಿಷನ್ಸ್. ಟು, ಇನ್, ಇಂಟು ಮತ್ತು ಆನ್ಟು. ನೋಡಿ, ಶಿ ಡ್ರೋವ್ ಟು ದ ಸ್ಟೋರ್. ಇಲ್ಲಿ ನಮ್ಮ ಪ್ರಿಪೋಸಿಷನ್ ಯಾವುದಾಗುತ್ತೆ, ಟು. ನಾವು ಇಲ್ಲಿ ಗೊತ್ತಾಗ್ತಿದೆ ಶಿ ಡ್ರೋವ್ ಟು ದ ಸ್ಟೋರ್. ಅವರು ಸ್ಟೋರ್ ಹತ್ರ ಹೋದ್ರು. ಡೋಂಟ್ ರಿಂಗ್ ದ ಡೋರ್ ಬೆಲ್, ಕಮ್ ರೈಟ್ ಇನ್ ಟು ದ ಹೌಸ್. ಕಮ್ ರೈಟ್ ಇನ್ ಟು ದ ಹೌಸ್ ಅಂದರೆ ನಾವು ಡೈರೆಕ್ಷನ್ ಹೇಳ್ತಿದ್ವಿ, ಒಳಗಡೆ ಬರಬೇಕು ಅಂತ. ಡ್ರೈವ್ ಆನ್ ಟು ದ ಕ್ರಾಸ್ ಆ್ಯಂಡ್ ಪಾರ್ಕ್ ದ ಕಾರ್ ದೇರ್. ಇನ್ ಟು ಮತ್ತು ಆನ್ ಟುನು ನಮಗೆ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಆಗುತ್ತೆ. ಸೊ ನಮಗೆ ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಅಂದರೆ ಏನು ಹೇಳಿ, ಟು ಇಲ್ಲ, ಇನ್ ಇಲ್ಲ, ಇಂಟು ಇಲ್ಲ, ಆನ್ ಇಲ್ಲ, ಆನ್ ಟು ಆಗುತ್ತೆ. ಶಿ ಡ್ರೋವ್ ಟು ದ ಸ್ಟೋರ್, ಡೋಂಟ್ ರಿಂಗ್ ದ ಡೋರ್ ಬೆಲ್, ಕಮ್ ರೈಟ್ ಇನ್ ಟು ದ ಹೌಸ್, ಡ್ರೈವ್ ಆನ್ ಟು ದ ಗ್ರಾಸ್. ಎಸ್,
to. Very good. Drive onto the grass and park the car there. So that is preposition of direction. ಈಗ preposition of time ನೋಡೋಣ. This is in, at, on. ನಾವು ಏನು ಮಾಡಿದ್ವಿ, the basic thing what we did initially ಇದೆ. To refer to one point in time, use the preposition in, at and on. ನಾವಿದು ಎಲ್ಲೆಲ್ಲಿ ಬಳಸಬೇಕು ಅಂತ ನೋಡಿದ್ದೀವಿ. ಆಟ್ ಅಂತ ಬಂದಾಗ ಸ್ಪೆಸಿಫಿಕ್ ಟೈಮ್ ಇಲ್ಲ ಹಾಲಿಡೇ ಪೀರಿಯಡ್ ಬಗ್ಗೆ ಮಾತಾಡುವಾಗ ಆಟ್ ಅಂತ ಬಳಸ್ತೀರಾ. ಇನ್ ಅಂತ ಬಂದಾಗ ಮಂತ್ಸ್, ಡಿಕೇಡ್ಸ್ ಇಲ್ಲ ಸೀಸನ್ಸ್ ಈ ಥರ ಎಲ್ಲ ಇನ್ ಬಳಸ್ತೀರಾ. ಆನ್ ಅಂದರೆ ಡೇಸ್ ಆ್ಯಂಡ್ ಡೇಟ್ಸ್ಗೆ ಮಾತ್ರ ಆನ್ ಅಂತ ಬಳಸ್ತೀರಾ. ಯೂಸ್ ಇನ್ ವಿತ್ ಪಾರ್ಟ್ಸ್ ಆಫ್ ದ ಡೇ. ಯೂಸ್ ಇನ್ ವಿತ್ ಪಾರ್ಟ್ಸ್ ಆಫ್ ದ ಡೇ, ನಾಟ್ ಸ್ಪೆಸಿಫಿಕ್ ಟೈಮ್ಸ್, ಮಂತ್ಸ್, ಇಯರ್ ಆ್ಯಂಡ್ ಸೀಸನ್ಸ್. ಇನ್ ಅಂತ ಬಳಸುವಾಗ ನೀವು ಸ್ಪೆಸಿಫಿಕ್ ಟೈಮ್ ಬಳಸಲ್ಲ. ಇನ್ 3 o'clock ಅಂತ ಅನ್ನೋದಕ್ಕೆ ಆಗಲ್ಲ. ಇಟ್ ಈಸ್ ಅ ರಾಂಗ್ ಗ್ರಾಮ್ಯಾಟಿಕಲ್ ವರ್ಡ್. ಯು ಶುಡ್ ಯೂಸ್ ಆಟ್ 3 o'clock ಓನ್ಲಿ. ಹೀ ರೀಡ್ಸ್ ಇನ್ ದ ಈವ್ನಿಂಗ್. ಇನ್ ದ ಈವ್ನಿಂಗ್ ಟೈಮ್ ನಮಗೆ ಸ್ಪೆಸಿಫೈ ಆಗಲಿಲ್ಲ, ಯಾವುದೋ ಒಂದು ಪಾರ್ಟ್ ಆಫ್ ದ ಡೇ ಆಯಿತು. ದ ವೆದರ್ ಇಸ್ ಕೋಲ್ಡ್ ಇನ್ ಡಿಸೆಂಬರ್ ಏನಾಯಿತು, ಮಂತ್ ಆಯಿತು. ಶಿ ವಾಸ್ ಬಾರ್ನ್ ಇನ್ 1996, ಇಯರ್ ಆಯಿತು. ವಿ ರೇಕ್ ಲೀವ್ಸ್ ಇನ್ ದ ಫಾಲ್, ಅಂದರೆ ನಾವು ಎಲೆಗಳನ್ನ ಎತ್ತುತ್ತೀವಿ. ಫಾಲ್ ಅಂದರೆ ಇಂಡಿಯನ್ ಇಂಗ್ಲೀಷಲ್ಲಿ ಸ್ಪ್ರಿಂಗ್ ಸೀಸನ್ ಆಗುತ್ತೆ. ಸೊ ಹಿಯರ್ ನೋಡಿ, ಹಿ ರೀಡ್ಸ್ ಇನ್ ದ ಈವ್ನಿಂಗ್, ಪಾರ್ಟ್ ಆಫ್ ದ ಡೇ. ದ ವೆದರ್ ಇಸ್ ಕೋಲ್ಡ್ ಇನ್ ಡಿಸೆಂಬರ್, ಮಂತ್, ಇಯರ್, ಸೀಸನ್. ಇನ್ ಅಂತ ಬಂದಾಗ ನಾವು ಇಷ್ಟನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ, ನಾವಿಲ್ಲಿ ಸ್ಪೆಸಿಫಿಕ್ ಪೀರಿಯಡ್ ಟೈಮ್ನ ಮೆನ್ಷನ್ ಮಾಡಲ್ಲ. ಸೊ ದಿಸ್ ಇಸ್ ಪ್ರಿಪೊಸಿಷನ್ ಆಫ್ ಟೈಮ್ ಆ್ಯಂಡ್ ಇಂದು ರೂಲ್ಸ್ ಆಗುತ್ತೆ. ಎಸ್, ನಾವು ನೆಕ್ಸ್ಟ್ ನೋಡೋಣ. ಆಟ್ ಎಲ್ಲೆಲ್ಲಿ ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ಸ್ಪೆಸಿಫಿಕ್ ಟೈಮ್ ಆಫ್ ದ ಡೇ ಅಂತ ಬಂದಾಗ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಎಕ್ಸೆಪ್ಷನ್ ಇದೆ. ಆಫ್ಟರ್ನೂನ್ ಮತ್ತು ನೈಟ್ ಮತ್ತು ಮಿಡ್ ನೈಟ್ ಅಂತ 3 ಪದಗಳು ಬಳಸ್ತೀವಲ್ಲ, ಆವಾಗ ನಾವು ಆಟ್ ಅಂತ ಯೂಸ್ ಮಾಡ್ಬೋದು. ದೀಸ್ 3 ವರ್ಡ್ಸ್ ಆರ್ ಎಕ್ಸೆಪ್ಷನ್ಸ್ ವೆನ್ ಇಟ್ ಕಮ್ಸ್ ಟು ಪ್ರಿಪೊಸಿಷನ್ಸ್. ಈಗ ಪ್ರಿಪೊಸಿಷನ್ನಲ್ಲಿ ಆಟ್ ಅಂತ ಬಂದಾಗ ನೋಡಿ, ಐ ಗೋ ಟು ವರ್ಕ್ at 8 o'clock ಅಂತ ನಮ್ಗೆ ಗೊತ್ತಾಗ್ತಿದೆ. 8 ಅಂದರೆ ನಾವು ಟೈಮ್ ಪೀರಿಯಡ್ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಈ ಈಟ್ಸ್ ಲಂಚ್ at noon. ಶಿ ಆಫನ್ ಗೋಸ್ ಫಾರ್ ಅ ವಾಕ್ at night. ದೇ ಗೋ ಟು ಬೆಡ್ at midnight. ಯೂಸ್ ಸೊ ಇಲ್ಲಿ ನಾವು ನೂನ್, ನೈಟ್ ಅಂತ, ಮಿಡ್ ನೈಟ್ ಅಂತ ಬಂದಾಗ ದೀಸ್ ಆರ್ ಎಕ್ಸೆಪ್ಷನ್ಸ್. ದೀಸ್ ಆರ್ ಎಕ್ಸೆಪ್ಷನ್ಸ್. ಓಕೆ, ಇಲ್ಲಿ ನೀವು ಆಟ್ ಅಂತ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಇಲ್ಲ ಹಾಲಿಡೇ ಬಗ್ಗೆ ಮಾತಾಡುವಾಗ ನೀವು ಆಟ್ ಯೂಸ್ ಮಾಡ್ಬೋದು. ಹೇಗೆ ಹಾಲಿಡೇ ಬಗ್ಗೆ ಮಾತಾಡೋದು ಅಂತ ಹೇಳ್ತೀನಿ. ಐ ವಾಸ್ ಹಾಲಿಡೇಯಿಂಗ್ at that particular time ಅಂತ ಎಲ್ಲ ಹೇಳಿದಾಗ ನೀವು ಆಟ್ನ ಬಳಸ್ಬೋದು. ಓಕೆನಾ, ನಾವೀಗ ನೆಕ್ಸ್ಟ್ ನೋಡೋಣ. ಆನ್ ಎಲ್ಲಿ ಬಳಸ್ಬೋದು, ಡೇಸ್ ಮತ್ತು ಡೇಟ್ಸ್ ಇದ್ದಾಗ ಆನ್ ಅಂತ ಬಳಸ್ಬೋದು. ಐ ವಾಸ್ ಬಾರ್ನ್ ಆನ್ 1996, ಐ ವಾಸ್ ಬಾರ್ನ್ ಆನ್ 1995, ಐ ವಾಸ್ ಬಾರ್ನ್ ಆನ್ 1994. ಈ ಥರ ಎಲ್ಲ. ಮೈ ಬರ್ಡೇ ಈಸ್ ಆನ್ ಅಂತ ಹೇಳಿದಾಗ ನಿಮ್ಗೆ ಯಾವ ಡೇಟ್ ಇದೆಯೋ, 17th, 18th, 19th ಏನಾದ್ರು ಇರಲಿ, ಆಗ ನೀವು ಡೇಸ್ ಬಗ್ಗೆ ಮಾತಾಡುವಾಗ ಸ್ಪೆಸಿಫಿಕ್ ಆಗಿ ನೀವು ಆನ್ ಅನ್ನು ಬಳಸಬೇಕು. ಹಿ ಡಸ್ ಲಾಂಡ್ರಿ ಆನ್ ವೆಡ್ನೆಸ್ಡೇಸ್. ನೋಡಿ, ಆನ್ ಅನ್ನು ಡೇಸ್ ಮತ್ತು ಡೇಟ್ಸ್ ಎಲ್ಲಿರುತ್ತೋ ಆವಾಗ ಆನ್ ಅನ್ನು ಬಳಸಿ. ಎಸ್, ವೆರಿ ಗುಡ್. I see a lot of response in the live chat. I want everyone to be equally participative. So, very good. At morning. Even you can take that. At morning no tagolbodu. So to refer to an extended time, use the preposition since, for, by, during, from, to, from, until, with, within. ನೋಡಿ, ನಾವು ಪ್ರಿಪೊಸಿಷನ್ ಅಂದರೆ ಬರೀ ಆಟ್, ಆನ್, ಇನ್ ಇಲ್ಲ ಇಂಟು ಇಲ್ಲ ಆನ್ ಟು ಬರೀ ಇಷ್ಟೇ ಆಗಲ್ಲ ನಮಗೆ. ಇದು ಕೂಡ ನಮಗೆ ಪ್ರಿಪೊಸಿಷನ್ಸ್. ಎಕ್ಸ್ಟೆಂಡೆಡ್ ಟೈಮ್ ಅಂದರೆ ಏನು, ಒಂದು ಟೈಮ್ ಪೀರಿಯಡ್ಗಿಂತ ಜಾಸ್ತಿ. ಸಿನ್ಸ್, ಫಾರ್, ಬೈ, ಡ್ಯೂರಿಂಗ್, ಫ್ರಮ್, ಟು, ಫ್ರಮ್, ಅಂಟಿಲ್ ಇದನ್ನು ನೀವು ಪ್ರಿಪೊಸಿಷನ್ನ ಬಳಸ್ಬೋದು. ಐ ಹ್ಯಾವ್ ಲಿವ್ಡ್ ಇನ್ ಮಿನಿಯಾಪಾಲಿಸ್ ಸಿನ್ಸ್ 2005. He will be in Toronto for 3 weeks. She will finish her homework by 6 o'clock. He works part-time during the summer. I will collect data from January to June. They are in school from August until May. She will graduate within 2 years. So namgili since, for,
ಬೈ, ಡ್ಯೂರಿಂಗ್, ಫ್ರಮ್ ಮತ್ತು ಟು, ಅಂಟಿಲ್ ಆಗುತ್ತೆ, ಅಂಟಿಲ್ ಮತ್ತು ವಿತಿನ್. ಸೊ ಇದು ನಾವು ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್, ತುಂಬ ಜಾಸ್ತಿ ಪೀರಿಯಡ್ ಆಫ್ ಟೈಮ್ ಬಗ್ಗೆ ಮಾತಾಡುವಾಗ ನೀವು ಇದನ್ನು ಬಳಸ್ಬೋದು. ಸ್ಮಿತ್ ಮ್ಯಾಮ್, ಐ ಆಮ್ ಸ್ಮಿತಾ ಮ್ಯಾಮ್, ಓಕೆ, ಈಸ್ ಅಟ್ ಈವ್ನಿಂಗ್, ಯಾ, ಗುಡ್ ಎಕ್ಸಾಂಪಲ್. ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್, ಪ್ಲೇಸ್ ಬಗ್ಗೆ ನೋಡೋಣ ಏನು ಅಂತ. ಟು ರೆಫರ್ ಟು ಅ ಪ್ಲೇಸ್ ಯೂಸ್ ದ ಪ್ರಿಪೋಸಿಷನ್ಸ್ ಇನ್ ದ ಪಾಯಿಂಟ್ ಇಟ್ ಸೆಲ್ಫ್, at the general vicinity, on the surface, inside something contained. in ಅಂತ ಯಾವಾಗ ನೀವು ಬಳಸ್ತೀರಾ, ಏನಾದ್ರು ನೀವು ಪಾಯಿಂಟ್ ಔಟ್ ಮಾಡ್ತಿರುವಾಗ, ಅದು ಪರ್ಟಿಕ್ಯುಲರ್ ಆಗಿ ನೀವೇನಾದ್ರು ಪಾಯಿಂಟ್ ಔಟ್ ಮಾಡ್ತಿರುವಾಗ ಫಾರ್ ಶ್ಯೂರ್ ಅಂತ ಇದ್ದಾಗ ಇನ್ ಅಂತ ಬಳಸ್ತೀರಾ, ಓಕೆನಾ. ಆಟ್ ಅಂತ ಯಾವಾಗ ಬಳಸ್ತೀರಾ, ಅದು ಎಲ್ಲೋ ಒಂದು ಕಡೆ ಇದೆ ಬಟ್ ನಿಮಗೆ ನಾಟ್ ಶ್ಯೂರ್, ಯು ಆರ್ ನಾಟ್ ಶ್ಯೂರ್ ವೇರ್ ಇಟ್ ಇಸ್, ಆವಾಗ ನೀವು ಆಟ್ನ ಬಳಸ್ತೀರಾ. ಆನ್ ಅಂತ ಯಾವಾಗ ಬಳಸ್ತೀರಾ, ಆ ವಸ್ತು ಯಾವ್ದಾದ್ರು ಟೇಬಲ್ ಮೇಲೋ ಇಲ್ಲ ಗೋಡೆ ಮೇಲೋ ಎಲ್ಲರೂ ಇರಬೇಕು, ಆವಾಗ ನೀವು ಆನ್ ಅಂತ ಬಳಸ್ತೀರಾ. ಇನ್ಸೈಡ್ ಅಂತ ಯಾವಾಗ ಬಳಸ್ತೀರಾ, ಡಸ್ಟ್ಬಿನಲ್ಲಿ ಇರಬೇಕು, ಇಲ್ಲ ಗ್ಲಾಸ್ ಒಳಗೆ ನೀರು ಇರಬೇಕು, ಇಲ್ಲ ಕಪ್ಪಲ್ಲಿ ಕಾಫಿ ಇರಬೇಕು, ಇನ್ಸೈಡ್ ಅಂತ ಅಂದಾಗ ಆವಾಗ ಬಳಸ್ತೀರಾ, ಓಕೆನಾ. ಸೊ ದೇ ವಿಲ್ ಮೀಟ್ ಇನ್ ದ ಲಂಚ್ ರೂಮ್. ಇನ್ ದ ಲಂಚ್ ರೂಮ್ ಅಂದರೆ ನಾವು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ, ಇಲ್ಲೇ ನಾವು ಮೀಟ್ ಮಾಡೋದು ಅಂತ ಅರ್ಥ ಆಗ್ತಿದ್ಯಾ. ಶಿ ವಾಸ್ ವೇಟಿಂಗ್ ಎಟ್ ದ ಕಾರ್ನರ್. ನೋಡಿ, ಇನ್ ದ ಲಂಚ್ ರೂಮ್ ಅಂದರೆ ನಮಗೆ ಗೊತ್ತಾಯ್ತು ನಾವೆಲ್ಲಿ ಮೀಟ್ ಮಾಡ್ತೀವಿ, ಲಂಚ್ ರೂಮಲ್ಲಿ ಅಂತೇಳಿ. ಆಟ್ ದ ಕಾರ್ನರ್ ಅಂದರೆ ಯಾವ ಕಾರ್ನರು, ಕಾರ್ನರಲ್ಲಿ ಎಲ್ಲಿರ್ತಾರೆ, ಕಾರ್ನರ್ ಅಂದರೆ ಸರಿ ನಮಗೆ ಗೊತ್ತು, ಬಟ್ ದೇರ್ ವಿಲ್ ಬಿ ಅದರ್ ಕಾರ್ನರ್ಸ್ ಟು ನೋ. ರೈಟ್ ಕಾರ್ನರ್, ಲೆಫ್ಟ್ ಕಾರ್ನರ್ ಅಂದರೆ ಇನ್ ದ ರೈಟ್ ಕಾರ್ನರ್, ಇನ್ ದ ಲೆಫ್ಟ್ ಕಾರ್ನರ್ ಆಗ್ತಾ ಇತ್ತು. ಬಟ್ ಇಲ್ಲಿ ಆಟ್ ದ ಕಾರ್ನರ್ ಅಂದರೆ ಯಾವುದೋ ಜನರಲ್ ಆಗಿ ನಾವು ಕಾರ್ನರ್ ತಗೊಳ್ತಿರುವಾಗ ಅದು ಆಟ್ ದ ಕಾರ್ನರ್ ಆಗುತ್ತೆ. ಹಿ ಲೆಫ್ಟ್ ಇಸ್ ಫೋನ್ ಆನ್ ದ ಬೆಡ್, ಆನ್ ಅಂದರೆ ಬೆಡ್ ಮೇಲೆ ಅಂತ ಆಯಿತು. ಆ್ಯಂಡ್ ಪ್ಲೇಸ್ ದ ಪೆನ್ ಇನ್ಸೈಡ್ ದ ಡ್ರಾಯರ್, ಇನ್ಸೈಡ್ ದ ಡ್ರಾಯರ್ ಒಳಗಡೆ ಪೆನ್ನ ಇಡಿ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. ಸೊ ದಿಸ್ ಇಸ್ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್. ಲೈವ್ ಚಾಟಲ್ಲಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕೇಳ್ಬೋದು. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್. ಅದನ್ನು ಹಾಂ, ಆಟ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಇನ್ನೊಂದ್ಸತಿ ಹೇಳ್ತೀನಿ. ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಬಂದಾಗ ನೋಡಿ, ಆಟ್ ನಿಮಗೆ ಇನ್ನೊಂದು ಕಡೆನೂ ಬರುತ್ತೆ, ಟೈಮಲ್ಲೂ ಬರುತ್ತೆ, ಪ್ಲೇಸಲ್ಲೂ ಬರುತ್ತೆ. ಆಟ್ ನಿಮಗೆ ಪ್ಲೇಸಲ್ಲಿ ಬಂದಾಗ ವಾಟ್ ಯು ಆರ್ ಸಪೋಸ್ ಟು ಡೂ, ಜನರಲ್ ಆಗಿ ನೀವು ಯಾವ ಪ್ಲೇಸ್ನು ಪಾಯಿಂಟ್ ಔಟ್ ಮಾಡ್ತಿಲ್ಲ, ಓಕೆನಾ. ಎಲ್ಲೋ ಒಂದು ಕಡೆ ಏನೋ ಇದೆ ಅಂತ ಹೇಳ್ತಿದ್ದೀರಾ, ಆವಾಗ ನೀವು ಆಟ್ ಅಂತ ಬಳಸ್ತೀರಾ. ಅದೇ ನೀವು ಆಟ್ನ ಟೈಮ್ ಅಲ್ಲಿ, ಪ್ರಿಪೋಸಿಷನ್ಸ್ ಆಫ್ ಟೈಮಲ್ಲಿ ಬಳಸೋದಾದರೆ ಎಲ್ಲಿ ಬಳಸ್ತೀರಾ ಆಟ್ನ, ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮಲ್ಲಿ, ಇಲ್ಲ ಹಾಲಿಡೇ ಬಗ್ಗೆ ಮಾತಾಡುವಾಗ ನೀವು ಬಳಸ್ತೀರಾ. ನಾನು ಇನ್ನೊಂದ್ಸತಿ ಕ್ಲಿಯರಾಗಿ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಬಿಡಿ. ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಬಂದಾಗ ನಮಗೆ ಇನ್, ಆಟ್, ಆನ್ ಅಂತ ಇದೆ. ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅಂತ ಬಂದಾಗಲೂ ನಮಗೆ ಇನ್, ಆಟ್, ಆನ್ ಅಂತ ಇದೆ. ನಾನು ಫಸ್ಟು ಪ್ಲೇಸ್ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ಟೈಮ್ಗೆ ಹೋಗ್ತೀನಿ. ಇನ್ ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಮಾತಾಡುವಾಗ ನೀವು ಇನ್ ಅಂತ ಹೇಳ್ತೀರಾ. ಆಟ್ ಅಂದರೆ ಜನರಲ್ ಪ್ಲೇಸ್ ಬಗ್ಗೆ ಮಾತಾಡುವಾಗ ಆಟ್ ಅಂತೀರಾ. ಆನ್ ಅಂದರೆ ಯಾವ್ದಾದ್ರು ವಸ್ತು ಮೇಲಿದ್ರೆ, ಟೇಬಲ್ ಮೇಲಿದ್ರೆ, ಬೆಡ್ ಮೇಲಿದ್ರೆ, ಗೋಡೆ ಮೇಲಿದ್ರೆ, ಏನರ ಮೇಲಾದರೂ ಇರಲಿ ಆನ್ ಅಂತ ಬಳಸ್ತೀರಾ. ಆ್ಯಂಡ್ ಇನ್ಸೈಡ್ ಅಂದರೆ ಲಿಟ್ರಲಿ ಇಟ್ ಶುಡ್ ಬಿ ಇನ್ಸೈಡ್ ದ ಡ್ರಾಯರ್ ಆರ್ ಇನ್ಸೈಡ್ ಅ ಕಪ್ ಆರ್ ಇನ್ಸೈಡ್ ಅ ಬಾಕ್ಸ್ ಆವಾಗ. ಸೊ ನಾನು ಈಗ ಪ್ರಿಪೋಸಿಷನ್ಸ್ ಆಫ್ ಟೈಮಲ್ಲಿ ಇನ್, ಆಟ್, ಆನ್ದು ಹೇಳ್ತೀನಿ. ಇನ್ ಅಂತ ಎಲ್ಲಿ ಬಳಸ್ತೀರಾ, ಮಂತ್ಸ್ ಇಲ್ಲ ಸೀಸನ್ ಇಲ್ಲ ಯಾವ್ದಾದ್ರು ಜನರಲ್ ಆಗಿ ಮಾತಾಡುವಾಗ ಮಂತ್, ಸೀಸನ್, ಡೆಕೇಡ್ಸ್ ಈ ಥರ ಮಾತಾಡುವಾಗ ನೀವು ಇನ್ ಅಂತ ಬಳಸ್ತೀರಾ. ಆ್ಯಂಡ್ ಸಮ್ ಪಾರ್ಟ್ ಆಫ್ ದ ಡೇ, ಈವ್ನಿಂಗ್, ಮಾರ್ನಿಂಗ್ ಅಂತ ಬಳಸುವಾಗ ಇನ್ ಅಂತ ಬಳಸ್ತೀರಾ. ಆನ್ ಅಂತ ಎಲ್ಲಿ ಬಳಸ್ತೀರಾ ಪ್ರಿಪೋಸಿಷನ್ಸ್ ಆಫ್ ಟೈಮಲ್ಲಿ, ಡೇಸ್ ಆ್ಯಂಡ್ ಡೇಟ್ಸ್, ಡೇಸ್ ಆ್ಯಂಡ್ ಡೇಟ್ಸ್ ಮಾತ್ರ ಆನ್ ಅಂತ ಬಳಸ್ತೀರಾ. ಆಟ್ ಅಂತ ಎಲ್ಲಿ ಬಳಸ್ತೀರಾ, ಆಟ್ ಅಂತ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮಲ್ಲಿ ಬಗ್ಗೆ ಮಾತಾಡುವಾಗ ಆಟ್ ಅಂತ ಬಳಸ್ತೀರಾ, ಓಕೆನಾ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಲೆಟ್ ಅಸ್ ಮೂವ್ ಆನ್. ರಿಪೀಟ್ ಸಿನ್ಸ್, ಏನೇ ಡೌಟ್ ಇದ್ರೆ ನಾನು ಕ್ಲಿಯರ್ ಮಾಡ್ತೀನಿ, ಬಟ್ ಕೇಳಿಸ್ಕೊಬಿಡಿ ಒಂದ್ಸತಿ ಕ್ಲಿಯರ್ ಆಗಿ. ಸಿನ್ಸ್, ಫಾರ್, ಬೈ, ಡ್ಯೂರಿಂಗ್, ಫ್ರಮ್, ಟು, ಅಂಟಿಲ್, ವಿತಿನ್ ಇದನ್ನು ಯಾವಾಗ ಬಳಸ್ತೀರಾ ಅಂತ ನಾನು ಹೇಳ್ತೀನಿ. ಸಿನ್ಸ್ನ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್. I have not seen you since from a long time. I have not gone to that place since my college days. I have not seen you since 4 years. ನಾವು ಈ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಬಗ್ಗೆ ಮಾತಾಡ್ತೀವಲ್ಲ, ತುಂಬ ದಿನ ಆಗಿದೆ, ತುಂಬ ಗಳಿಗೆ ಆಗಿದೆ, ತುಂಬ ಕಾಲ ಆಗಿದೆ, ಸಿನ್ಸ್ ಅಂತ ಆವಾಗ ನೀವು ಬಳಸ್ತೀರಾ, ಓಕೆನಾ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್. To refer to an object higher than a point, use the prepositions over and above.
ಇದೇನು ಹೈಯರ್ ದೆನ್ ಅ ಪಾಯಿಂಟ್. ಈಗ ನಮಗೆ ಲಿಮಿಟೆಡ್ ಪಾಯಿಂಟ್ ಅಂದರೆ ಈಗ 5 feet ಅಂತ ಈಗ ತಗೊಳ್ಳೋಣ. ಆ 5 feetಗಿಂತ ಜಾಸ್ತಿ ಇದ್ದರೆ ನೀವು ಓವರ್ ಇಲ್ಲ ಅಬೌವ್ ದಟ್, ಓವರ್ ದಿಸ್ ಅಂತ ನೀವು ಬಳಸ್ಬೋದು. ಟು ರೆಫರ್ ಟು ಅನ್ ಆಬ್ಜೆಕ್ಟ್ ಲೋವರ್ ದೆನ್ ಅ ಪಾಯಿಂಟ್ ಯೂಸ್ ದ ಪ್ರಿಪೋಸಿಷನ್ಸ್ ಬಿಲೋ, ಬಿನೀತ್, ಅಂಡರ್ ಆ್ಯಂಡ್ ಅಂಡರ್ನೀತ್. ಈಗ ನಿಮಗೆ ತುಂಬ ಆಳದಲ್ಲಿದೆ, ತುಂಬ ಕೆಳಗಡೆ ಇದೆ ಅಂದಾಗ ಬಿಲೋ ದಿಸ್ ಆರ್ ಬಿನೀತ್ ದಿಸ್, ಬಿಲೋ ದ ಟೇಬಲ್, ಬಿಲೋ ದ ಚೇರ್, ಅಂಡರ್ ದ ಚೇರ್, ಅಂಡರ್ನೀತ್ ದ ಬೆಡ್, ಈ ಥರ ನೀವು ಬಳಸ್ಬೋದು. ಓಕೆನಾ. ದ ಬರ್ಡ್ ಫ್ಲೂ ಓವರ್ ದ ಹೌಸ್. ಈ ಅಕ್ಕಿ ಮನೆ ಮೇಲ್ಗಡೆ ಹಾರ್ಕೊಂಡು ಹೋಯ್ತು. ದ ಪ್ಲೇಟ್ಸ್ ವರ್ ಆನ್ ದ ಶೆಲ್ಫ್ ಅಬೌವ್ ದ ಕಪ್ಸ್. ಎಲ್ಲಿತ್ತು ಪ್ಲೇಟ್ಸು? ಅಬೌವ್ ದ ಕಪ್ಸ್. ನಮ್ಗೆ ಇಲ್ಲಿ ಯಾವುದಿದು ಪ್ರಿಪೋಸಿಷನ್ಸ್? over, above. Basements are dug below the ground. There is a hardwood beneath the carpet. The squirrel hid the nuts under a pile of leaves. The car is hiding underneath the box. Yeah, ಪೋಸ್ಟ್ ಬಗ್ಗೆ ಅಲ್ವಾ ಮ್ಯಾಮ್ ಸಿನ್ಸ್ ಮಾತಾಡೋದು? ಪೋಸ್ಟ್ ಬಗ್ಗೆ ಅಲ್ಲ, ಎಕ್ಸ್ಟೆಂಡೆಡ್ ಟೈಮ್ ಬಗ್ಗೆ ಮಾತ್ರ ನೀವು ಸಿನ್ಸ್ನ ಯೂಸ್ ಮಾಡೋದು. ಓಕೆನಾ. ಎಕ್ಸ್ಟೆಂಡೆಡ್ ಟೈಮ್ ಅಂದರೆ ಸಿನ್ಸ್ 4 years ಅಂದರೆ ಅದು ಎಕ್ಸ್ಟೆಂಡೆಡ್ ಟೈಮ್ ಆಯ್ತಲ್ಲ ನಮಗೆ. ಸಿನ್ಸ್ 4 years, ಸಿನ್ಸ್ ಮಂತ್ಸ್ ಅಂತ ಟೈಮ್ ಪೀರಿಯಡ್ ಬಂದಾಗ ಮಾತ್ರ ನಾವು ಸಿನ್ಸ್ ಅಂತ ಬಳಸ್ತೀವಿ. ಸೊ ನೋಡಿ, ಓವರ್ ಆ್ಯಂಡ್ ಅಬೋ ಯಾವಾಗ ಬಳಸ್ತೀರಾ? ನಿಮಗೆ ಈಗ ಮನೆ ಒಂದು ಲಿಮಿಟ್ ಇದೆ, ಮನೆ ಮೇಲ್ಗಡೆ ಏನಾರ ಹೋದ್ರೆ ಓವರ್ ಅಂತ ಬಳಸ್ಬೋದು, ಇಲ್ಲ ಅಬಾವ್ ಅಂತ ಬಳಸ್ಬೋದು. ಶೆಲ್ಫ್ ಮೇಲೆ ಏನಾರ ಇದ್ರೆ ಬಿಲೋ, ಬಿನೀತ್, ಅಂಡರ್ ಆ್ಯಂಡ್ ಅಂಡರ್ನೀತ್ ಅಂದರೆ ನಿಮ್ಮ ಮುಂದೆ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಕೆಳಗಡೆ ಏನಿದೆ, ಇಲ್ಲ ಆಬ್ಜೆಕ್ಟ್ ಕೆಳಗಡೆ ಏನಾದ್ರು ಇರ್ಬೋದು, ಅದ್ರ ಬಗ್ಗೆ ಮಾತಾಡುವಾಗ ಬಿಲೋ, ಬಿನೀತ್ ಮತ್ತು ಅಂಡರ್ ಆ್ಯಂಡ್ ಅಂಡರ್ನೀತ್ ಅಂತ ಹೇಳ್ತೀರಾ. ಓಕೆನಾ. ಸೊ ದಿಸ್ ಇಸ್ ಪಾಸ್ಟ್. ಓಕೆ, ಪಾಸ್ಟ್ ಬಗ್ಗೆ ಮಾತಾಡುವಾಗ ನಾವು ಬಳಸ್ತೀವಿ ಪ್ರಿಪೋಸಿಷನ್ ಸಿನ್ಸ್ನ. ಟು ರೆಫರ್ ಟು an object close to a point, use the prepositions by, near, next to, between, among and opposite. ನಿಮ್ಮ ಹತ್ರ ಇರುವ ವಸ್ತು ಇಲ್ಲ ಮನುಷ್ಯನ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಏನು ಪದಗಳನ್ನ ಬಳಸ್ತೀರಾ? he is by me, he is near me, he is next to me, he is sitting between us, he is among the people, he is opposite to me, he is in front of me, ಈ ಥರ ಎಲ್ಲ ನೀವು ಪದಗಳನ್ನ ಬಳಸ್ತೀರಾ. ಸೊ ಏನಾದ್ರು ನಿಮ್ಮ ಹತ್ರದಲ್ಲಿ ಪ್ರಾಕ್ಸಿಮಿಟಿಲಿದ್ರೆ ನೀವೇನು ಬಳಸ್ತೀರಾ? ಪ್ರಿಪೋಸಿಷನ್ಸ್ ಬೈ, ನಿಯರ್, ನೆಕ್ಸ್ಟ್ ಟು, ಬಿಟ್ವೀನ್, ಅಮಾಂಗ್, ಆಪೋಸಿಟ್. ಪ್ರಿಪೋಸಿಷನ್ಸ್ ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಲ್ಲ. ಇನ್ಸ್ಟೆಡ್ ಆಫ್ ದ ಡೈರೆಕ್ಟ್ ವರ್ಡ್ ವಾಟ್ ಎವರ್ ವಿ ಯೂಸ್ ದಟ್ ಈಸ್ ಪ್ರಿಪೋಸಿಷನ್ಸ್. ಈಗ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಸೆಂಟೆನ್ಸಲ್ಲಿ ಎಷ್ಟು ಗ್ರಾಮ್ಯಾಟಿಕಲ್ ಇಲ್ಲ ರೂಲ್ಸ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ ಅಂದರೆ ಒಂದು ಸೆಂಟೆನ್ಸಲ್ಲಿ ಅಟ್ಲೀಸ್ಟ್ ನಿಮಗೆ 4 ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ. ಒಂದು ಪ್ರಿಪೋಸಿಷನ್ ಇದ್ದೇ ಇರುತ್ತೆ, ಒಂದು ವರ್ಬ್ ಇರುತ್ತೆ, ಒಂದು ಆರ್ಟಿಕಲ್ ಇರುತ್ತೆ, ಒಂದು ನೌನ್ ಇರುತ್ತೆ. ನಿಮಗೆ ಹೇಗೆ ಅದು ಯೂಸ್ ಆಗಿದೆ ಅಂತ ನೀವು ಕಲಿಬೇಕು ಅಷ್ಟೇ. ಈಗ ನೀವು ನನಗೆ ಹೇಳಿ ಪ್ರಿಪೋಸಿಷನ್ ಇದರಲ್ಲಿ ಯಾವುದು ಅಂತ. ದ ಗ್ಯಾಸ್ ಸ್ಟೇಷನ್ ಇಸ್ ಬೈ ದ ಗ್ರಾಸರಿ ಸ್ಟೋರ್. ದ ಪಾರ್ಕ್ ಇಸ್ ನಿಯರ್ ಅವರ್ ಹೌಸ್. Park your bike next to the garage. There is a deer between the 2 trees. There is a purple flower among the weeds. ಆಮೇಲೆ the garage is opposite the house. ಇಲ್ಲಿ ನಮ್ಗೆ ಯಾವ್ದಾಗುತ್ತೆ ಪ್ರಿಪೋಸಿಷನ್? by, near, next to, between, among ಮತ್ತೆ opposite. ಓಕೆನಾ. ಇದು ನಮಗೆ ಪ್ರಿಪೋಸಿಷನ್ಸ್ ಆಗುತ್ತೆ. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್ ಟು ಯು. ಇದೆಲ್ಲ ನಿಮ್ಗೆ ತುಂಬ ಈಸಿ. ನಾನು ಹೇಳ್ತಾ ಇದ್ದೀನಿ, ಪ್ರಿಪೋಸಿಷನ್ಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಯು ಕ್ಯಾನ್ ಲರ್ನ್. ಪ್ರಿಪೋಸಿಷನ್ಸ್ ಮತ್ತು ಕಂಜಂಕ್ಷನ್ಸ್ ಎರಡು ತುಂಬ ತುಂಬ ಈಸಿ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲಿ ಏನು ಯೂಸ್ ಮಾಡುತ್ತೆ ಅದರ ಫಂಕ್ಷನ್ಸ್ ನೋಡಿಕೊಂಡ್ರೆ ನಿಮ್ಗೆ ಎಕ್ಸಸೈಸ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲ್ಲ. ವಿತ್ ಎಕ್ಸಾಂಪಲ್ಸ್ ಓನ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಲರ್ನ್. ಲೆಟ್ ಮೀ ಕಂಟಿನ್ಯೂ. ಪ್ರಿಪೋಸಿಷನ್ಸ್ ಆಫ್ ಲೊಕೇಶನ್. ಟೈಮ್ ಅಂತ ಬಂದಾಗಲೂ ನಮಗೆ ಇನ್, ಅಟ್, ಆನ್ ಇತ್ತು. ನೋಡಿ ನಾನಿಲ್ಲಿ ಬರಿತೀನಿ, ಟೈಮ್, ಪ್ಲೇಸ್, ಲೊಕೇಶನ್. ಮೂರರಲ್ಲಿ ಕೂಡ ನಮಗೆ ಇನ್, ಆಟ್, ಆನ್, ಇನ್, ಆಟ್, ಆನ್, ಇನ್, ಆಟ್, ಆನ್. ಓಕೆನಾ. ಇನ್, ಆಟ್, ಆನ್, ಇನ್, ಆಟ್, ಆನ್, ಇನ್, ಆಟ್, ಆನ್. ಬಟ್ ಮೂರದು ಫಂಕ್ಷನ್ಸ್ ಬೇರೆ ಬೇರೆ ಇದೆ. ಓಕೆನಾ. ದಟ್ ಯು ಹ್ಯಾವ್ ಟು ರಿಮೆಂಬರ್. ಲೊಕೇಶನ್ ಅಂತ ಬಂದಾಗ ಏನು ಅಂತ ನೋಡೋಣ. ಲೊಕೇಶನಲ್ಲಿ ನಾವು ಪ್ರಿಪೋಸಿಷನ್ಸ್ ಇನ್ ಬಗ್ಗೆ ಮಾತಾಡುವಾಗ ಒಂದು ಏರಿಯಾ ಇಲ್ಲ ವಾಲ್ಯೂಮ್ ಬಗ್ಗೆ ಮಾತಾಡ್ತಿದ್ದೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ರೇಡಿಯಸ್ ಅಂತ ಎಲ್ಲ ಬಂದಾಗ ನಾವು
ಇನ್ ಬಳಸ್ತೀವಿ. ಆಟ್ ಅಂತ ಬಂದಾಗ ಅ ಪಾಯಿಂಟ್ ಆ್ಯಂಡ್ ಆನ್ ಅಂತ ಬಂದಾಗ ಅಗೇನ್ ಸರ್ಫೇಸ್. ಎಕ್ಸಾಂಪಲ್ ಮೂಲಕ ನೋಡಿ, ದೇ ಲಿವ್ ಇನ್ ದ ಕಂಟ್ರಿ. ಇನ್ ದ ಕಂಟ್ರಿ ಏನಾಯಿತು, ನಮಗೆ ಏರಿಯಾ ಆಯಿತು. ಶಿ ವಿಲ್ ಫೈಂಡ್ ಹಿಮ್ ಆಟ್ ದ ಲೈಬ್ರರಿ. ಲೈಬ್ರರಿ ಏನಾಯಿತು, ಅ ಪರ್ಟಿಕ್ಯುಲರ್ ಪಾಯಿಂಟ್ ಆಯಿತು. ಆಟ್ ಆ್ಯಂಡ್ ಇನ್. ದೇರ್ ಇಸ್ ಅ ಲಾಟ್ ಆಫ್ ದರ್ಟ್ ಆನ್ ದ ವಿಂಡೋ. ವಿಂಡೋ ಏನಾಯಿತು, ಅ ಸರ್ಫೇಸ್ ಆಯಿತು. ಗೊತ್ತಾಯ್ತಾ ಹೇಗೆ ಇನ್ ಆಟ್ ಆನ್ ಯೂಸ್ ಮಾಡಲಾಗುತ್ತೆ ವೆನ್ ಇಟ್ ಕಮ್ಸ್ ಟು ಲೊಕೇಶನ್. ಟೈಮ್, ಪ್ಲೇಸ್, ಲೊಕೇಶನ್ ಮೂರಲ್ಲೂ ನಿಮ್ಗೆ ಇನ್ ಎಟ್ ಆನ್, ಇನ್ ಎಟ್ ಆನ್, ಇನ್ ಎಟ್ ಆನ್ ಇದೆ. ಬಟ್ ಸ್ವಲ್ಪ ಫಂಕ್ಷನ್ಸ್ ಡಿಫರ್ ಆಗುತ್ತೆ, ಸ್ವಲ್ಪ ಫಂಕ್ಷನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಲೆಟ್ ಮೀ ಕಂಟಿನ್ಯೂ. No, I don't work there. I work with Unacademy. So let me just continue. Prepositions of spatial relationships. Prepositions of spatial relationships ಅಂದ್ರೆ ಏನು? To refer to a spatial relationship, use the prepositions at. ನೋಡಿ, ಅದನ್ನೇ ನಾನು ಹೇಳಿದ್ದು. ಆಟ್ ಬಂದರೆ ಟೈಮ್ ಅಲ್ವಾ ಮೇಡಮ್? ಟೈಮ್ ಬಗ್ಗೆ ಮಾತಾಡುವಾಗ ಟೈಮೇ ಆಗುತ್ತೆ. ಓಕೆನಾ? ಪ್ರಿಪೋಸಿಷನ್ ಆಫ್ ಟೈಮಲ್ಲಿ ನಾವು ಟೈಮ್ ಬಗ್ಗೆ ಮಾತಾಡುವಾಗ ಇಲ್ಲಾಗುತ್ತೆ. ಬಟ್ ಲೊಕೇಶನ್ ಅಂತ ಬಂದಾಗ ಆ್ಯಡ್ದು ಫಂಕ್ಷನ್ ಚೇಂಜ್ ಆಗುತ್ತೆ. ಪ್ಲೇಸ್ ಅಂತ ಬಂದಾಗ ಆ್ಯಡ್ದು ಪ್ಲೇಸ್ ಫಂಕ್ಷನ್ ಚೇಂಜ್ ಆಗುತ್ತೆ. ಇನ್ನೊಂದ್ಸತಿ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಟೈಮ್ ಅಂತ ಬಂದಾಗ ಇನ್ನನ್ನ ನಾವು ಮಂತ್ಸು, ಡೇಸು, ಸೀಸನ್ಸಲ್ಲಿ ಮಾತಾಡ್ತೀವಿ. ಆ್ಯಟ್ನ ಸ್ಪೆಸಿಫಿಕ್ ಟೈಮು ಮತ್ತು ಹಾಲಿಡೇ ಪೀರಿಯಡ್ ಬಗ್ಗೆ ಮಾತಾಡ್ತೀವಿ. ಆನ್ನ ಡೇಸ್ ಮತ್ತು ಡೇಟ್ಸಲ್ಲಿ ಮಾತಾಡ್ತೀವಿ. ಅದೇ ಪ್ಲೇಸ್ ಅಂತ ಬಂದಾಗ ಇನ್ ಅಂತ ಬಂದಾಗ ಪರ್ಟಿಕ್ಯುಲರ್ ಪಾಯಿಂಟ್ ಬಗ್ಗೆ ಮಾತಾಡ್ತೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಇನ್ ದಿಸ್ ಲೈಬ್ರರಿ, ಇನ್ ದಿಸ್ ಅಂತ ನಾವು ಹೇಳ್ತೀವಿ. ಆ್ಯಟ್ ಅಂತ ಬಂದಾಗ ಜನರಲ್ ಏರಿಯಾ ಬಗ್ಗೆ ಮಾತಾಡ್ತೀವಿ. ಆನ್ ಅಂತ ಬಂದಾಗ ಸರ್ಫೇಸ್. ಎಲ್ಲ ಕಡೆ ಆನ್ ಅಂತ, ಇದೆರಡರ ಕಡೆ ಬಂದಾಗ ಸರ್ಫೇಸೇ ಆಗುತ್ತೆ. ಲೊಕೇಶನಲ್ಲಿ ಇನ್ ಅಂತ ಬಂದಾಗ ಏರಿಯಾ, ಜಿಯೋಗ್ರಫಿಕಲ್ ಏರಿಯಾ ತಗೊಳ್ಳಿ. ಲೊಕೇಶನಲ್ಲಿ ಆಟ್ ಅಂತ ಬಂದಾಗ ನೀವು ಪರ್ಟಿಕ್ಯುಲರ್ ಪಾಯಿಂಟ್ ತಗೋಬೇಕಾಗಿದೆ. ಓಕೆನಾ? ಸೊ ದಿಸ್ ಇಸ್ ದ ರೂಲ್. ನೆಕ್ಸ್ಟ್ ನಾವು ಸ್ಪೇಷಿಯಲ್ ರಿಲೇಷನ್ಶಿಪ್ಸ್ ಅಂತ ನೋಡೋಣ. ಏನು ಸ್ಪೇಷಿಯಲ್ ರಿಲೇಷನ್ಶಿಪ್? ಟು ರೆಫರ್ ಟು ಅ ಸ್ಪೇಷಿಯಲ್ ರಿಲೇಷನ್ಶಿಪ್, ಯೂಸ್ ದ ಪ್ರಿಪೋಸಿಷನ್. ಸ್ಪೇಷಿಯಲ್ ರಿಲೇಷನ್ಶಿಪ್ ಅಂದರೆ ಎಲ್ಲಿ ಏನಿದೆ ಅಂತ. ಸಿಂಪಲ್ ವರ್ಡ್ಸ್. ಅಬೌವ್ ಮೇಲ್ಗಡೆ, ಅಕ್ರಾಸ್ ಅಂದರೆ ಮುಂದ್ಗಡೆ, ಅಗೇನ್ಸ್ಟ್ ಆಪೋಸಿಟ್, ಅಹೆಡ್ ಆಫ್ ಸ್ವಲ್ಪ ಮುಂದೆ, ಅಲಾಂಗ್, ಅಮಾಂಗ್, ಅರೌಂಡ್, ಬಿಹೈಂಡ್, ಬಿಲೋ, ಬಿನೀತ್, ಬಿಸೈಡ್, ಬಿಟ್ವೀನ್, from, in front of, inside, near, off, out of, through, toward, under, within. The post office is across the street from the grocery store. ಇದರಲ್ಲಿ ನಮ್ಗೆ ಯಾವುದು ಕರೆಕ್ಟಾಗಿ ಸ್ಪೇಷಿಯಲ್ ರಿಲೇಷನ್ಶಿಪ್ ಅಂದರೆ ಅಕ್ರಾಸ್. ವಿ ವಿಲ್ ಸ್ಟಾಪ್ ಎಟ್ ಮೆನಿ ಅಟ್ರಾಕ್ಷನ್ ಅಲಾಂಗ್ ದ ವೇ. ದ ಕಿಡ್ಸ್ ಆರ್ ಹೈಡಿಂಗ್ ಬಿಹೈಂಡ್ ದ ಟ್ರೀ. ಹಿಸ್ ಶರ್ಟ್ ಇಸ್ ಆಫ್. ವಾಕ್ ಟುವರ್ಡ್ ದ ಗರಾಜ್ ಅಂಡ್ ದೆನ್ ಟರ್ನ್ ಲೆಫ್ಟ್. ಪ್ಲೀಸ್ ಚೆಕ್ ಅ ಮಾರ್ಕ್ ವಿತ್ ಇನ್ ದ ಬಾಕ್ಸ್. ಸ್ಪೇಷಿಯಲ್ ರಿಲೇಷನ್ಶಿಪ್ ಅಂತ ಬಂದಾಗ ವಿ ಆರ್ ಸೀಯಿಂಗ್ ವೇರ್ ಸಮಥಿಂಗ್ ಇಸ್. ಎಲ್ಲಿ ಏನು ಆಗ್ತಿದೆ, ಎಲ್ಲಿ ಏನು ಪೊಸಿಷನ್ ತೋರಿಸ್ತಾ ಇದೆ ಅಂತ ಮಾಡುವಾಗ ವಿ ಯೂಸ್ ದೀಸ್ ಪರ್ಟಿಕ್ಯುಲರ್ ವರ್ಡ್ಸ್. ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಪ್ರಿಪೋಸಿಷನ್ಸ್ ಅಂದರೆ ಇಷ್ಟೇ. ಓಕೆ, ಪ್ರಿಪೋಸಿಷನ್ಸ್ ಅಂದರೆ ಇಷ್ಟೇ. ಸೊ ನೆಕ್ಸ್ಟ್ ನಾವು ಕಂಜಂಕ್ಷನ್ಸ್ನ ಕಾನ್ಸಂಟ್ರೇಟ್ ಮಾಡೋಣ. ವಾಟ್ ಇಸ್ ಕಂಜಂಕ್ಷನ್ಸ್? ಕಂಜಂಕ್ಷನ್ಸ್ ಅಂದರೆ ತುಂಬ ಈಸಿ. ಕಂಜಂಕ್ಷನ್ಸ್ ಆರ್ ವರ್ಡ್ಸ್ ದಟ್ ಲಿಂಕ್ ಅದರ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್ ಟುಗೆದರ್. ಅಂದರೆ ಕಂಜಂಕ್ಷನ್ಸ್ ಅಂದರೆ ಏನು ಅಂದರೆ, ಇನ್ ವೆರಿ ಸಿಂಪಲ್ ವರ್ಡ್ಸ್, ಈಗ ಎರಡು ಪಾರ್ಟ್ ಆಫ್ ದ ಸೆಂಟೆನ್ಸ್ನ ಜೋಡಿಸುತ್ತಲ್ಲ ಅದು ಕಂಜಂಕ್ಷನ್. ಇಲ್ಲ ಎರಡು ವರ್ಡ್ನ ಲಿಂಕ್ ಮಾಡುತ್ತೆ, ಇಲ್ಲ ಎರಡು ಫ್ರೇಸಸ್ನ ಲಿಂಕ್ ಮಾಡುತ್ತೆ, ಇಲ್ಲ ಎರಡು ಕ್ಲಾಸಸ್ನ ಲಿಂಕ್ ಮಾಡುತ್ತೆ. ಕ್ಲಾಸ್ಗೂ ಮತ್ತು ಫ್ರೇಸ್ಗೂ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಸತಿ ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕ್ಲಾಸ್ ಅಂದರೆ ಒಂದು ಸಬ್ಜೆಕ್ಟ್ ಮತ್ತು ಒಂದು ವರ್ಬ್ ಇರಲೇಬೇಕು ಆ ಸೆಂಟೆನ್ಸಲ್ಲಿ. ಅದೇ ಫ್ರೇಸಲ್ಲಿ ಸಬ್ಜೆಕ್ಟ್ ವರ್ಬ್ ಇಲ್ಲದೇ ಇದ್ದರೂ ಅದು ಇಂಡಿವಿಜುವಲ್ ಎಂಟಿಟಿ ಆಗುತ್ತೆ. ಅದಕ್ಕೆ ಸಬ್ಜೆಕ್ಟ್ ವರ್ಬ್ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಕಂಜಂಕ್ಷನ್ಸ್ ಅಂದ್ರೆ ಏನು? 1+1 ವರ್ಡ್ನ ಲಿಂಕ್ ಮಾಡೋದಾಗಲಿ, 1+1 ಫ್ರೇಸಸ್ನ ಲಿಂಕ್ ಮಾಡೋದಾಗಲಿ, 1+1 ಕ್ಲಾಸಸ್ನ ಲಿಂಕ್ ಮಾಡೋದಾಗಲಿ, ಇದಕ್ಕೆ ನಾವು ಕಂಜಂಕ್ಷನ್ಸ್ ಅಂತೀವಿ. ನೋಡಿ ಇದರಲ್ಲಿ ಯಾವುದು ಅಂತ ನೋಡೋಣ. ಐ ಲೈಕ್ ಕುಕಿಂಗ್ ಆ್ಯಂಡ್ ಈಟಿಂಗ್ ಬಟ್ ಐ ಡೋಂಟ್ ಲೈಕ್ ವಾಷಿಂಗ್ ಡಿಶಸ್ ಆಫ್ಟರ್ವರ್ಡ್ಸ್. ನಮಗೆ ಇಲ್ಲಿ ಕಂಜಂಕ್ಷನ್ ಯಾವುದಾಯಿತು? ಬಟ್ ಆಯಿತು. ಬಟ್ ಐ ಡೋಂಟ್ ಲೈಕ್ ವಾಷಿಂಗ್ ಡಿಶಸ್ ಆಫ್ಟರ್ವರ್ಡ್. ಸೋಫಿ ಈಸ್ ಕ್ಲಿಯರ್ಲಿ ಎಕ್ಸಾಸ್ಟೆಡ್ yet she insists on dancing till dawn. Sophie is clearly exhausted yet she insists on dancing till dawn. ಇಲ್ಲಿ ನೋಡಿ, ಐ ಲೈಕ್ ಕುಕಿಂಗ್ ಆ್ಯಂಡ್ ಈಟಿಂಗ್ ಬಟ್ ಇಂದ ನಮಗೆ ಇಲ್ಲಿ ಸಪ್ರೇಟ್ ಆಗಿದೆ ಮತ್ತು ಇಲ್ಲಿ ಎಟ್ ಇಂದ ಸಪ್ರೇಟ್ ಆಗಿದೆ. ಸೊ ದಿಸ್ ಇಸ್ ಕಂಜಂಕ್ಷನ್.
ಇಲ್ಲಿ ನಮ್ಗೆ ಯಾರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬುಕ್ ಇನ್ ಪೆನ್ ಅಂತ. ವೆರಿ ಗುಡ್, ಎಸ್, ದಟ್ ಈಸ್ ಅ ರೈಟ್ ಎಕ್ಸಾಂಪಲ್. Conjunctions allow you to form complex, elegant sentences and avoid the choppiness of multiple short sentences. ಏನು ಇದ್ರ ಅರ್ಥ ಅಂದರೆ, ನಿಮಗೆ ಒಂದು ಪ್ಯಾರಾಗ್ರಾಫ್ ಇಲ್ಲ, ನೀವು ಯಾರ ಹತ್ರನಾದ್ರು ಮಾತಾಡ್ತಾ ಇರ್ತೀರ, ನಿಮಗೆ ಅವರಿಗೆ ಒಂದು 5-6 ಇನ್ಫಾರ್ಮೇಷನ್ ಹೇಳಬೇಕಾಗಿದೆ. ನೀವು ಆ 5-6 ಇನ್ಫಾರ್ಮೇಷನ್ನ ಚಿಕ್ಕಾಗಿ ಹೇಳ್ತೀರಾ, ಇಲ್ಲ ಕನೆಕ್ಟ್ ಮಾಡಿ ಹೇಳ್ತೀರಾ. ಸೊ ನೀವು ಯಾವಾಗ ಕಂಜಂಕ್ಷನ್ಸ್ ಯೂಸ್ ಮಾಡ್ತೀರೋ, ಕಂಟಿನ್ಯೂಸ್ ಆಗಿ ಮಾತಾಡ್ತೀರೋ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಇಟ್ ಸೌಂಡ್ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಪ್ರೊಫೆಷ್ನಲ್. ಆ್ಯಂಡ್ ಕಂಜಂಕ್ಷನ್ಸ್ ನೀವು ಯೂಸ್ ಮಾಡಿ ಸೆಂಟೆನ್ಸ್ನ ಮಾಡಿದ್ರೆ ಅದು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆಗುತ್ತೆ. 1+1+1+ ಸೆಂಟೆನ್ಸ್ ಆ್ಯಡ್ ಮಾಡ್ಕೊಂಡೇ ಹೋಗ್ತಿರ್ತೀರಾ ಬ್ರೇಕ್ ಕೊಡ್ದೇನೆ. ದಟ್ ಶೋಸ್ ಯೋರ್ ಫ್ಲೂಯೆನ್ಸಿ ಇನ್ ದ ಲ್ಯಾಂಗ್ವೇಜ್. ಕಂಜಂಕ್ಷನ್ ಯಾವ್ಯಾವುದು ಮ್ಯಾಮ್ ತೋರಿಸ್ತೀನಿ, ಹೇಳ್ತೀನಿ, 1 ಸೆಕೆಂಡ್. ಮೇಕ್ ಶ್ಯೂರ್ ದಟ್ ಫ್ರೇಸಸ್ ಜಾಯಿನ್ ಬೈ ಕಂಜಂಕ್ಷನ್ಸ್ ಆರ್ ಪ್ಯಾರಲಲ್. ಅಂದರೆ ನೀವು ಹೇಗೆ ಅದನ್ನು ಜಾಯಿನ್ ಮಾಡ್ತೀರಾ, ಬೋತ್ ಶುಡ್ ಹ್ಯಾವ್ ಈಕ್ವಲ್ ಇಂಪಾರ್ಟೆನ್ಸ್ ಆ್ಯಂಡ್ ಮೀನಿಂಗ್ಸ್ ಆ್ಯಂಡ್ ಇಟ್ ಶುಡ್ ಬಿ ಹ್ಯಾವಿಂಗ್ ಅ ಪ್ರಾಪರ್ ಸೆಂಟೆನ್ಸ್ ಸ್ಟ್ರಕ್ಚರ್. ನೋಡಿ, ಕಂಜಂಕ್ಷನ್ಸ್ ಅಂದರೆ ಬರೀ ಕಂಜಂಕ್ಷನ್ಸ್ ಅಲ್ಲ, ಇದರಲ್ಲೂ ಕೂಡ ನಮಗೆ ಬೇಕಾದಷ್ಟು ಕಂಜಂಕ್ಷನ್ಸ್ ಇದೆ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ. ಎಲ್ಲದೂ we will learn. A coordinating conjunction is a word that joins two elements of equal grammatical rank and syntactic importance. Andre, they can join 2 verbs, 2 nouns, 2 adjectives, 2 phrases or 2 independent clauses. The 7 coordinating conjunctions are for, and, nor, but, or, yet, so. Nodi, when it comes to coordinating conjunctions, naviga noun plus noun ಆ್ಯಡ್ ಮಾಡುವಾಗ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನೇ ಇರಬೇಕು. ಇಲ್ಲ ಆಡ್ಜೆಕ್ಟಿವ್ ಪ್ಲಸ್ ಆಡ್ಜೆಕ್ಟಿವ್ ಈ ಥರನೇ ಇರಬೇಕಾಗುತ್ತೆ. ಈಗ ನೌನ್ ಪ್ಲಸ್ ಆಡ್ಜೆಕ್ಟಿವ್ ನಾವು ಕಂಜಂಕ್ಷನ್ ಅಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಿಬಿಟ್ಟು ಜಾಯಿನ್ ಮಾಡೋದಕ್ಕಾಗಲ್ಲ. 2 ಈಕ್ವಲ್ ಗ್ರಾಮ್ಯಾಟಿಕಲ್ ರ್ಯಾಂಕ್ ಅಂದರೆ ಏನು? ನೌನೇ ಆಗಿರಬೇಕು, ಅಡ್ಜೆಕ್ಟಿವೇ ಆಗಿರಬೇಕು, ಇಲ್ಲ ವರ್ಬೇ ಆಗಿರಬೇಕು, ಇಲ್ಲ 2 ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರಬೇಕು. ಆವಾಗ ಮಾತ್ರ ನೀವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡ್ಬೋದು. ಈಗ ನಮಗೆ 7 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಇದೆ. ಯಾವ್ಯಾವು ಅಂತ ನೋಡೋಣ. ಲೆಟ್ ಅಸ್ ರೈಟ್ ಇಟ್ ಡೌನ್. ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಯೆಟ್ ಆ್ಯಂಡ್ ಸೊ. ಓಕೆನಾ? ನಮಗೆ ಇದು ಇಷ್ಟು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಅದೆರಡು ಈಕ್ವಲ್ ಗ್ರಾಮ್ಯಾಟಿಕಲ್ ರ್ಯಾಂಕಲ್ಲೇ ಇರಬೇಕು. ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಯೋರ್ ನಾಲೆಡ್ಜ್. ಯಾವ್ಯಾವುದು ನಿಮಗೆ ಎಕ್ಸಾಂಪಲ್ಸ್ ಆಗಿ ತಗೋಬೋದು ಅಂತ ನೋಡೋಣ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬಂದಾಗ. ಸಿ, we were out of milk, so I went to the store to buy some. ಸೊ ಏನಾಗುತ್ತೆ? ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಆ್ಯಂಡ್ ಅದ್ರ ಇಲ್ಲದೆ ನಿಮಗೆ ಇನ್ನೂ ಬೇರೆ ಥರ ಸೆಂಟೆನ್ಸ್ ಅಂದರೆ, I'll give you one example. I ran fast, yet I came in last. Okay, so this is how coordinating conjunctions are considered. Yes, very good. I'm seeing the chat box. Next, correlative conjunctions and correlative conjunctions are very simple actually. Correlative conjunctions are pairs of conjunctions that work together. Some examples are either or neither, nor, not, only, but also. Andre idu ಎರಡು conjunctions one sentence ಅಲ್ಲಿ ವರ್ಕ್ ಆಗುತ್ತೆ. ಓಕೆನಾ? ನಾಟ್ ಓನ್ಲಿ ಆಮ್ ಐ ಫಿನಿಶ್ಡ್ ಸ್ಟಡಿಂಗ್ ಫಾರ್ ಇಂಗ್ಲಿಷ್, ಬಟ್ ಐ ಆಮ್ ಆಲ್ಸೋ ಫಿನಿಶ್ಡ್ ರೈಟಿಂಗ್ ಮೈ ಹಿಸ್ಟ್ರಿ ಎಸ್ಸೆ. ಕೋರಿಲೇಟಿಂಗ್ ಕಂಜಂಕ್ಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ಇಲ್ಲ ಲಾಸ್ಟಲ್ಲಿ ಇಲ್ಲ ಮಧ್ಯದಲ್ಲಿ 2 ಕಂಜಂಕ್ಷನ್ ವರ್ಡ್ಸ್ ಯೂಸ್ ಮಾಡ್ತೀರಾ. ಸೊ ದಟ್ ಈಸ್ ಕೋರಿಲೇಟಿವ್ ಕಂಜಂಕ್ಷನ್. ಇಲ್ಲಿ ನೋಡಿ, ನಾಟ್ ಓನ್ಲಿ ಆಗುತ್ತಾ? ಇಲ್ಲಿ ನಾವು ಬಟ್ ಐ ಆಮ್ ಫಿನಿಶ್ಡ್ ವಿತ್ ಬೋತ್ ಮೈ ಇಂಗ್ಲಿಷ್ ಎಸ್ಸೆ ಆ್ಯಂಡ್ ಮೈ ಹಿಸ್ಟ್ರಿ ಎಸ್ಸೆ. So this is how you connect the sentence. Correlative conjunctions are, where you have two words in the same sentence. Inno examples tagolana correlative conjunctions though. Let us see correlative conjunctions. Nodi,
Ram must be living either in Canada or in Brazil. ಓಕೆನಾ, ಐದರ್ ಮತ್ತೆ ನಮಗೆ ಇಲ್ಲಿ ಆರ್ ಏನಾಗುತ್ತೆ, ಕೋ ರಿಲೇಟಿವ್ ಕಂಜಂಕ್ಷನ್ ಆಗುತ್ತೆ. her friends speak neither English nor Hindi. neither ಮತ್ತೆ nor ಏನಾಗುತ್ತೆ, ನಮಗೆ ಕೋರಿಲೇಟಿವ್ ಕಂಜಂಕ್ಷನ್ ಆಗುತ್ತೆ. ಸೊ ಐ ಹೋಪ್ ದಿಸ್ ಹ್ಯಾಸ್ ಬೀನ್ ವೆರಿ ಈಸಿ. ಯಾ, now let us go to subordinating conjunctions. subordinating conjunctions ಅಂದ್ರೆ ಏನು ಅಂತ ನೋಡೋಣ. ಸೊ ವಿತ್ ಎಕ್ಸಾಂಪಲ್ಸ್ ವಿ ವಿಲ್ ಲರ್ನ್. ಇನ್ನೂ ಸುಲಭವಾಗಿ ನೀವು ಬೇಗ ಬೇಗ ಅರ್ಥ ಮಾಡ್ಕೋತೀರಾ. when we talk about subordinating conjunction, it joins independent and dependent clauses. A subordinating conjunction can signal a cause and effect relationship, a contrast or some other kind of relationship between the clauses. ನಾವೀಗ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಏನು ಅಂತ ಫಸ್ಟ್ ಕಲ್ತ್ಕೋಬೇಕಾಗಿದೆ. ಲೆಟ್ ಅಸ್ ಸಿ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಕ್ಲಾಸ್. ಫಸ್ಟ್ ಅದನ್ನು ನೋಡೋಣ, ದೆನ್ ವಿಲ್ ಕಮ್ ಟು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಅಂತ ಬಂದಾಗ ಐ ಜಸ್ಟ್ ರೈಟ್ ಇಟ್ ಡೌನ್. ಇಲ್ಲಿ a group of words that contain a subject and a verb. A group of words that contain a subject and verb ನಮಗೆ ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಡಿಪೆಂಡೆಂಟ್ ಕ್ಲಾಸಲ್ಲಿ ಏನಾಗುತ್ತೆ, a group of words which has subject and verb, in bracket I'll write subject and verb, but it individually cannot make any sense. It individually cannot make any sense. ಓಕೆ, ಸೊ ನಮಗೆ ಸಬ್ಜೆಕ್ಟ್ ಮತ್ತು ವರ್ಬ್ ಇದ್ರೂ ಇಂಡಿವಿಜುವಲಿ ಸೆನ್ಸ್ ಇರಲ್ಲ. ಐಲ್ ಗಿವ್ ಯು ಅನ್ ಎಕ್ಸಾಂಪಲ್. ಹೇಗೆ ಅಂದರೆ, ಬಿಕಾಸ್ ಶಿ ವಾಸ್ ಹಂಗ್ರಿ. ಓಕೆನಾ, ನಮ್ಗೆ ಇದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಇದು ಏನಕ್ಕೆ ಬಿಕಾಸ್ ಶಿ ವಾಸ್ ಹಂಗ್ರಿ, ಇದ್ರ ಮುಂಚೆ ಏನು ಬರಬೇಕು, ಇಟ್ ನೀಡ್ಸ್ ಒನ್ ಮೋರ್ ಸೆಂಟೆನ್ಸ್ ಟು ಕಂಪ್ಲೀಟ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಸೊ ಇದು ಇನ್ನೊಂದು ಪಾರ್ಟ್ ಆಫ್ ದ ಕ್ಲಾಸ್ಗೆ ಇಟ್ ಈಸ್ ಲಿಂಕಿಂಗ್, ದಟ್ ಈಸ್ ವೈ ಇಟ್ ಇಸ್ ಡಿಪೆಂಡೆಂಟ್ ಕ್ಲಾಸ್. ಈಗ ಇಂಡಿಪೆಂಡೆಂಟ್ ಕ್ಲಾಸ್ಗೆ ಎಕ್ಸಾಂಪಲ್ ತಗೋಬೇಕು ಅಂದರೆ, ರಿಯಾ ಏಟ್ ಪಾನಿಪುರಿ. ಓಕೆ, ರಿಯಾ ಏಟ್ ಪಾನಿಪುರಿ, ಅಷ್ಟೇ, ಮುಗೀತು. ಇದಕ್ಕೆ ನಮಗೆ ಡಿಪೆಂಡೆಂಟ್ ಕ್ಲಾಸ್ ಬೇಕಾಗಿಲ್ಲ. ಇಲ್ಲಿ ಬಿಕಾಸ್ ಶಿ ವಾಸ್ ಹಂಗ್ರಿ ಶಿ ಡಿಡ್ ಸಮಥಿಂಗ್, ಬಿಕಾಸ್ ಶಿ ವಾಸ್ ಹಂಗ್ರಿ ಶಿ ವಾಸ್ ಫ್ಯೂರಿಯಸ್, ಬಿಕಾಸ್ ಶಿ ವಾಸ್ ಹಂಗ್ರಿ ಶಿ ವಾಸ್ ಟಯರ್ಡ್, ಈ ಥರ ಎಲ್ಲ ಹೇಳಿದಾಗ ನಮಗೆ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್. ಐ ಹೋಪ್ ದಿಸ್ ಹ್ಯಾಸ್ ಬಿನ್ ಕ್ಲಿಯರ್. ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಕ್ಲಾಸ್ ಅಂತ ಏನು ಅಂತ ಗೊತ್ತಾದಾಗ ಲೆಟ್ ಮೀ ಸಿ ದ ಚಾಟ್ ಬಾಕ್ಸ್. ಯಾ, ಈಗ ನಾವು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ನ ಒಂದು ಮಾಡುವಾಗ ವಿ ಯೂಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬಂದಾಗ ಯಾವ್ದಾಗುತ್ತೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನೋಡೋಣ. When it comes to subordinating conjunction, it is because, since, as, although, though, while ಮತ್ತು whereas. ಅದು ಹೇಗೆ ಫೈಂಡ್ ಮಾಡೋದು ಮೇಡಮ್? ನಿಮಗೆ ಒಂದು ಸೆಂಟೆನ್ಸ್ ಇರುತ್ತೆ. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ರಿಯಾ ಏಟ್ ಪಾನಿಪುರಿ ಬಿಕಾಸ್ ಶಿ ವಾಸ್ ಹಂಗ್ರಿ. ಆಯಿತಾ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಆಯಿತು, ಒಂದು ಡಿಪೆಂಡೆಂಟ್ ಕ್ಲಾಸ್ ಆಯಿತು. ಓಕೆನಾ? ಸೊ ಶಿ ವಾಸ್ ಔಟ್ even though or although it was raining ಮತ್ತೆ she was out, ಎರಡು ಸೆಂಟೆನ್ಸ್ ನ ಜಾಯಿನ್ ಮಾಡ್ತಿರಲ್ಲ, ದಟ್ ಇಸ್ subordinating conjunction. ಡಿಪೆಂಡೆಂಟ್ ಆರ್ ಇಂಡಿಪೆಂಡೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ,
ಒಂದು ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ನಿಮಗೆ ಆ ಸ್ಟೇಟ್ಮೆಂಟ್ ಓದಿದ ತಕ್ಷಣ ಯು ವಿಲ್ ಗೆಟ್ ಟು ನೋ ಇದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಡ ಅಂತ. ಡಿಪೆಂಡೆಂಟ್ ಅಂತ ಬಂದಾಗ ನಿಮ್ಗೆ ಏನು ಅನಿಸುತ್ತೆ, ಇದ್ರದ್ದು ರೀಸನ್ ಎಲ್ಲಿ, ಇನ್ನೂ ಅರ್ಧ ಸೆಂಟೆನ್ಸ್ ಎಲ್ಲಿ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ದಟ್ ಈಸ್ ಡಿಪೆಂಡೆಂಟ್ ಕ್ಲಾಸ್. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇದ್ರೂ ವಿತೌಟ್ ದ ಅದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಯು ನೀಡ್ ದ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಓಕೆನಾ? ಸೊ ಲೆಟ್ ಅಸ್ ಗೋ. SSC GD ಕ್ಲಾಸ್ ಮಾಡ್ತಿದ್ದೀರಾ ಮ್ಯಾಮ್? SSC GD ಇವನ್ SSC GD ಅಂತ ಬಂದಾಗ ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ವಿ ವಿಲ್ ಟಾಕ್ ಅಬೌಟ್ ಇಟ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬಂದಾಗ ಯಾವ್ದು ಅಂತ ನೋಡೋಣ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬಂದಾಗ ಫಾರ್, ಇದು ರಿವಿಷನ್ ಒಂದ್ಸತಿ ನೋಡ್ಕೊಬಿಡಿ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಬಂದಾಗ ಫಾರ್, ಆ್ಯಂಡ್, ನಾರ್, ಬಟ್, ಆರ್, ಎಟ್ ಆ್ಯಂಡ್ ಸೊ. Correlative conjunctions ಅಂತ ಬಂದಾಗ both and either or neither, nor, not only, but, whether, or ಅಂತ ಬಂದಾಗ correlative conjunctions ಆಗುತ್ತೆ. Subordinating conjunctions ಅಂತ ಬಂದಾಗ ಯಾವ್ದಾಗುತ್ತೆ? After, although, as if, as long as much as soon as though, because, before, by the time. ನೋಡಿ ಇಷ್ಟೆಲ್ಲ ವರ್ಡ್ಸ್ ಯಾಕಿದೆ ಅಂದರೆ ನಾವು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಲಿಂಕ್ ಮಾಡ್ತೀವಿ ಇಲ್ಲಿ. ಈವನ್ ದೋ, ಇಫ್, ಇನ್ ಆರ್ಡರ್, ದಟ್, ಇನ್ ಕೇಸ್, ಇನ್ ದ ಈವೆಂಟ್, ದಟ್, ಲೆಸ್ಟ್, ನೌ, that, once, only if provided that, since, so, supposing, that, then, though, till, unless, until, when, whenever, where, whereas, wherever, whether or not, while. ಇನ್ನೂ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ನಿಮ್ಗೆ ಯಾವುದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಯಾವುದು ಕೋರಿಲೇಟಿವ್ ಕಂಜಂಕ್ಷನ್, ಯಾವುದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕೇಳಲ್ಲ. ಅಲ್ಲಿ ಕಂಜಂಕ್ಷನ್ ಕರೆಕ್ಟಾಗಿ ಯೂಸ್ ಮಾಡಿದಾರ ಅಂತ ಮಾತ್ರ ಕೇಳೋದು. ಸೊ ನಿಮಗೆ ಗೊತ್ತಾಗಬೇಕು ಎಲ್ಲಿ ಕಂಜಂಕ್ಷನ್ ಯೂಸ್ ಮಾಡ್ತಾರೆ ಅಂತ. ಟು ಕನೆಕ್ಟ್ ಟೂ ವರ್ಡ್ಸ್, ಟು ಕನೆಕ್ಟ್ ಟೂ ಕ್ಲಾಸಸ್, ಟು ಕನೆಕ್ಟ್ ಟೂ ಇಂಡಿಪೆಂಡೆಂಟ್ ಸೆಂಟೆನ್ಸಲ್ಲಿ ಮಾತ್ರ ನಾವು ಕಂಜಂಕ್ಷನ್ಸ್ನ ಯೂಸ್ ಮಾಡೋದು. ಸೊ ಎಲ್ಲಿ ಕಂಜಂಕ್ಷನ್ಸ್ ಇದೆ ಅಂತ ನೀವು ಫಸ್ಟ್ ಕಲಿಬೇಕಾಗಿದೆ. So you should know it is used in between a sentence or in the starting or in the middle of the sentence. ಕ್ಲಾಸ್ ಮುಗಿದ ಮೇಲೆ ನೋಟ್ಸ್ ಬರ್ಕೋಬಹುದಾ ಮೇಡಮ್? ನಿಮಗೆ ಟೈಮ್ ಇದ್ದು ನಿಮಗೆ ಫುಲ್ ಕರೆಕ್ಟಾಗಿ ತಲೆಯಲ್ಲಿ ಇರಬೇಕು ಅಂದರೆ ಕೈಂಡ್ಲಿ ಪ್ಲೀಸ್ ರೈಟ್ ದ ನೋಟ್ಸ್. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ನೆಕ್ಸ್ಟ್ ನೋಡೋಣ. ನೋಡಿ ಇದು ಎಕ್ಸಸೈಸಸ್ ನೋಡೋಣ. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ಕಂಜಂಕ್ಷನ್ಸ್. ಇದರಲ್ಲಿ ಎಷ್ಟು ಕಂಜಂಕ್ಷನ್ಸ್ ಇದೆ ಓಕೆನಾ? ನೋಡೋಣ. ಐ ಲೈಕ್ ಶುಗರ್ ಇನ್ ಮೈ ಟೀ ಬಟ್ ಐ ಡೋಂಟ್ ಲೈಕ್ ಮಿಲ್ಕ್ ಇನ್ ಇಟ್. ನಮ್ಗೆ ಇದರಲ್ಲಿ ಕಂಜಂಕ್ಷನ್ ಯಾವ್ದಾಯ್ತು? ಓಕೆ, ಸಿನ್ಸ್ ಅಂತ ಬಂದಾಗ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸಿ, whenever you use since in conjunction you have to remember subordinating conjunction ಅಲ್ಲಿ ನೀವು ಯೂಸ್ ಮಾಡ್ತೀರಾ. when you use since you will use it in subordinate conjunction. Okay, now and I am here since yesterday. Ramu was here since from any particular time because he was not able to find an auto illa cab anta heluvaga ನೀವು since anta ಬಳಸಬಹುದು. Okay, now how you use since in a andre I'll give you an example. I haven't seen him since yesterday. Okay, or I haven't eaten since breakfast. Okay, now so this is where you use since. Okay, yeah, but and is it Thursday or Friday? He was late because we were tired but happy after our flight to Sydney. Very good, most of you are answering the questions. Awesome. Next, they climbed the mountain although it was very windy.
While Lenny was watching the planes, his wife was reading in the car. I'll text you after I have arrived in Toronto. Neither my brother nor my sister own a car. The sun was warm, yet the wind was a bit too cool. ನಮ್ಗೆ ಇಲ್ಲಿ ಯಾವ್ದಾಗತ್ತೆ? Although while Lenny was watching the planes, his wife was reading in the car. ಏನಾಗುತ್ತೆ ಇದರಲ್ಲಿ ನಿಮಗೆ? ಇಟ್ ಆಗಲ್ಲ, ಓನ್ಲಿ although ಅಷ್ಟೇ. Although is the right option. Yes, yes. While, after, neither, nor, yet. ನಮಗೆ ಇದು ಕರೆಕ್ಟ್ ಆಪ್ಷನ್ಸ್ ಆಗುತ್ತೆ. Yeah, you can take was also, no problem. I need to work hard so that I can pass the exam. Although he was the best candidate, he didn't win the elections. When you come back from your trip, we'll meet to discuss the problem. They said that movie was fantastic, so I watched it. Although he was very ill, he didn't take any medicine. So this is little difficult when compared to the other exercise. ನೋಡೋಣ ಇದರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ. Which is the correct option? I need to work so hard that. So ಆಗುತ್ತೆ, although ಆಗುತ್ತೆ, yeah, and then when they said that movie was first, so I watched it, and although he was very ill, he didn't take any medicine. Okay, now I don't know where I can buy a pair of shoes. She went to the shops but couldn't find anything that could fit her needs. Everybody likes him because he is nice and helpful. Since he was angry with her, he didn't utter a word. Keep quiet or go out. Special relationship ಬಗ್ಗೆ ಮಾತಾಡ್ತಾ ಇದೀವಿ. ಏನಾಗತ್ತೆ? Where, but, because, since, and or. Okay? Yeah. So here we complete everything about conjunctions. Conjunctions ಮತ್ತೆ prepositions ಅಂತ ಬಂದಾಗ ನಾವೆಲ್ಲ ಕಲ್ತಿದೀವಿ. I hope this has been very clear to all of you. Yeah, you are still answering very nice. Conjunctions ಅಂತ prepositions ಅಂತ ಬಂದಾಗ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. So in very simple words, I'll tell you once again ಏನು ಇದರ ಡಿಫರೆನ್ಸ್ ಅಂತ. When it comes to preposition and ಇಲ್ಲಿ ನಾವು conjunction ಅಂತ ತಗೊಳ್ಳೋಣ. preposition ಏನು ಕನೆಕ್ಟ್ ಮಾಡುತ್ತೆ? noun ಇಲ್ಲ pronoun ಇಲ್ಲ another word ನ ನಮಗೆ ಕನೆಕ್ಟ್ ಮಾಡಿ ಕೊಡುತ್ತೆ ಅಲ್ವಾ? ನಮಗೆ ಇದರ ಎಕ್ಸಾಂಪಲ್ ಏನು? at, in, on, over, behind ಅಂತ ತಗೊಳ್ಳೋಣ. ಸದ್ಯಕ್ಕೆ ತುಂಬ ಎಕ್ಸಾಂಪಲ್ಸ್ ಇದೆ. conjunction ಏನು ಕನೆಕ್ಟ್ ಮಾಡುತ್ತೆ? two words, clauses ಮತ್ತೆ phrases ನ ಕನೆಕ್ಟ್ ಮಾಡುತ್ತೆ. ಓಕೆನಾ? ಎಕ್ಸಾಂಪಲ್ಸ್ ಏನಾಗುತ್ತೆ? and, but, since ಮತ್ತೆ because, though or whenever. ಸೊ ನಮಗಿದು ಬೇಸಿಕ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಕಂಜಂಕ್ಷನ್ ಆ್ಯಂಡ್ ಪ್ರಿಪೊಸಿಷನ್. ಯಾ, ಗಾಟ್ ಇಟ್? ಸೊ ಇವತ್ತು ನಾವು ಕಂಜಂಕ್ಷನ್ಸ್ ಆ್ಯಂಡ್ ಪ್ರಿಪೊಸಿಷನ್ಸ್ನ ಮುಗಿಸಿದ್ದೀವಿ. ಆ್ಯಂಡ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್
articles and active and passive voice in the next class. ನಾವು ಕಂಜಂಕ್ಷನ್ಸ್ ಆದಮೇಲೆ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಇದೆ ಆ್ಯಂಡ್ ಆರ್ಟಿಕಲ್ಸ್ ಆ್ಯಂಡ್ ಆಕ್ಟಿವ್ ಆ್ಯಂಡ್ ಪಾಸಿವ್ ವಾಯ್ಸ್ ಇದೆ ಇನ್ನು ಮಾಡೋದು. ಆಫ್ಟರ್ ದಟ್ ವಿಲ್ ಬಿ ಸಾಲ್ವಿಂಗ್ ಎರರ್ ಸ್ಪಾಟಿಂಗ್, ಇಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಇಲ್ಲ ಸಿನೋನಿಮ್ಸ್, ಇಲ್ಲ ಆಂಟೋನಿಮ್ಸ್, ಈ ಥರ ನಾವು ಕಂಪ್ಲೀಟ್ ಮಾಡ್ತೀವಿ. ಸೊ ಬಿಫೋರ್ ವಿ ವೈಂಡ್ ಅಪ್, ಐ ವುಡ್ ಲೈಕ್ ಟು ಟಾಕ್ ಅ ಲಿಟಲ್ ಬಿಟ್ ಅಬೌಟ್ ಅನ್ಅಕಾಡೆಮಿ ಬಗ್ಗೆ ಮಾತಾಡೋಣ. ಯು ಕ್ಯಾನ್ ಕ್ರ್ಯಾಕ್ ಎನಿ ಎಕ್ಸಾಮ್ ವಿತ್ ಅನ್ಅಕಾಡೆಮಿ ಕರ್ನಾಟಕ PSC, ಇಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಬಂದಾಗಲೂ ನಿಮಗೆ ಅನ್ಅಕಾಡೆಮಿಯಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ SSC ಆ್ಯಂಡ್ CGL ಆ್ಯಂಡ್ ಬ್ಯಾಂಕ್ ಎಕ್ಸಾಮ್ಸ್ ಅಂತ ಬಂದಾಗ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಂಗ್ಲೀಷಿಂದ ಹಿಡಿದು ಜನರಲ್ ನಾಲೆಜಿಂದ ಹಿಡಿದು ಆಪ್ಟಿಟ್ಯೂಡ್, ಮ್ಯಾಥಮೆಟಿಕ್ಸ್ ಏನೇ ಇದ್ರೂ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ PDO, GPS, ಇಲ್ಲ HSTR ಎಕ್ಸಾಮ್ಸ್ ಆರ್ FDA, SDA, ಕರ್ನಾಟಕ PSI ಎಕ್ಸಾಮ್ಸ್ಗೆ ನಿಮಗೆ ಆಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಲ್ಸೋ ಅನ್ಅಕಾಡೆಮಿ ಪ್ಲಸ್ ಫೀಚರ್ಸ್ ಅಂತ ಬಂದಾಗ ನಿಮಗೆ ಗೊತ್ತು ಏನೇನೆಲ್ಲ ಇನ್ವಾಲ್ವ್ ಆಗಿರುತ್ತೆ ಅಂತ. ಪ್ಲಸ್ ಫೀಚರ್ಸ್ ಅಂತ ಬಂದಾಗ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ನೀವೆಲ್ಲೇ ಇದ್ರೂ ಇದನ್ನು ಆಕ್ಸೆಸ್ ಮಾಡ್ಬೋದು. ಅನ್ಲಿಮಿಟೆಡ್ ಆಕ್ಸೆಸ್ ಟು ಆಲ್ ದ ಕೋರ್ಸಸ್ ಆ್ಯಂಡ್ ಎಕ್ಸಾಸ್ಟಿವ್ ಕವರೇಜ್ ಆಫ್ ಸಿಲೆಬಸ್ ಇದೆ. ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಸಿಗುತ್ತೆ, ಡೌಟ್ ಸೆಷನ್ಸ್ ಇರುತ್ತೆ, ಆನ್ಸರ್ ರೈಟಿಂಗ್ ಸೆಷನ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ ಕೂಡ ಸಿಗುತ್ತೆ, ಮೆಂಟರ್ಶಿಪ್ ಆ್ಯಂಡ್ ಗೈಡೆನ್ಸ್ ಕೂಡ ಸಿಗುತ್ತೆ. ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗಲೂ ಇಂಗ್ಲೀಷ್ ಅಂತ ಬಂದಾಗ ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೆ ನಿಮಗೆ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡ್ತಿರೋದು, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್, ಯು ವಿಲ್ ಲರ್ನ್ ಇಟ್ ಬೆಟರ್. ಥ್ಯಾಂಕ್ ಯು ಆಲ್ ಆಫ್ ಯು. ಐ ವಿಲ್ ಬಿ ಮೀಟಿಂಗ್ ಯು ಟುಮಾರೋ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್. ಇದೇ ಟೈಮಲ್ಲಿ ಮೀಟ್ ಆಗೋಣ. ಮ್ಯಾಮ್, ಸಿನ್ಸ್ ಅನ್ನೋ ವೀಕ್ಗೆ ಮತ್ತು ಮಂತ್ಸ್ಗೆ ಹೇಗೆ ಯೂಸ್ ಮಾಡೋದು? ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಸಿನ್ಸ್ ಅ ವೀಕ್. 1 ವೀಕಿಂದ ನಾನು ಮೀಟ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಮೆಟ್ ಹರ್ ಸಿನ್ಸ್ ಅ ಮಂತ್. 1 ಮಂತಿಂದ ಮೀಟ್ ಮಾಡಿಲ್ಲ. ನಾವು ಎಕ್ಸ್ಟೆಂಡೆಡ್ ಟೈಮ್ ಬಗ್ಗೆ ಮಾತಾಡುವಾಗ ಸಿನ್ಸ್ ಇಲ್ಲ ಸಿನ್ಸ್ನ ಯೂಸ್ ಮಾಡ್ಬೋದು. ಅದು 1 ದಿನನೇ ಆಗಿರ್ಬೋದು, 1 ಗಂಟೆನೇ ಆಗಿರ್ಬೋದು, ಇಲ್ಲ 1 ವಾರನೇ ಆಗಿರ್ಬೋದು. ಸಿನ್ಸ್ ಅಂದರೆ ಇಷ್ಟೊತ್ತಿಂದ ನಾನು ಮೀಟ್ ಮಾಡಿಲ್ಲ ಅಂತ ಹೇಳ್ತೀವಲ್ಲ, ಆವಾಗ ನಾವು ಸಿನ್ಸ್ ಅಂತ ಬಳಸ್ತೀವಿ. ಓಕೆನಾ? ವೆನ್ ಇಸ್ ನೆಕ್ಸ್ಟ್ ಕ್ಲಾಸ್? ಮೈ ನೆಕ್ಸ್ಟ್ ಕ್ಲಾಸ್ ಇಸ್ ಅಟ್ same point of time tomorrow 7 to 8. A very good night, take care and happy learning. Thank you for subscribing to Unacademy.